ಒಂದಿಷ್ಟು ಐಡಿಯಾಸ್ ಕೊಡ್ತೀನಿ. ಈ ಚಾಪ್ಟರ್ ಅಲ್ಲಿ ಏನು ಫಸ್ಟ್ ಗೊತ್ತಿರಲೇಬೇಕು. ನೀವು ಆಲ್ರೆಡಿ ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿರ್ತೀರಾ, ಇದಕ್ಕೆ ಐಡಿಯಾ ಇರತ್ತೆ. ವೇವ್ಸ್ ಅಂದ್ರೆ ಫೋನಿಕ್ ಅಂದ್ರೆ ಈ ಬ್ಲೂ ರೆಪ್ರೆಸೆಂಟೇಷನ್ ಆಫ್ ದ ವೈಬ್ರೇಷನ್ ಮಾಡಿದ್ದೀನಲ್ಲ ಅದು. ಸೊ ಇಲ್ಲಿ ಇದೆಷ್ಟಿದೆ ಸರ್? ಲೆಂತ್ ಆಫ್ ದ ಟ್ಯೂಬ್ ಇಸ್ ಎಲ್. ಈ ಎಂಡ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಒಂದು ಪಾಯಿಂಟ್ ಅನ್ನ ನಾವು ಏನಂತ ಹೇಳಿ ಕರಿತೀವಿ ಸರ್? ಈ ಒಂದು ಪಾಯಿಂಟ್ ಅನ್ನ ನೋಡ್ ಅಂತ ಹೇಳಿ ಕರಿತೀವಿ. The wave set up in a closed pipe are. Hi, hello everyone. Welcome to Physics Wala. So guys, ಈ ಒಂದು ಕ್ಲಾಸಲ್ಲಿ ನಾವು ವೇವ್ಸ್ ಚಾಪ್ಟರ್, ಓಕೆ, ಸೊ ವೇವ್ಸ್ ಚಾಪ್ಟರ್ ಇಂದ 30 ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫ್ರಮ್ ಆಲ್ ದ ಟಾಪಿಕ್ಸ್ ಎಲ್ಲದೂ ಕೂಡ ಕವರ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ನ ವೆಯ್ಟೇಜ್ ನೋಡೋದಾದ್ರೆ ಇಟ್ಸ್ ಅಗೇನ್ 1 to 2 ಮಾರ್ಕ್. ಓಕೆ, it is possible that sometimes 0 questions also there, but 1 to 2 mark majority of the years ee ondu chapter alli 1 or 2 marks have been asked from this chapter. Okay, clear alla? That is the agenda, right? So the thing is, first PUC alli bartakanta 20 questions alli 20 out of 20, right, irodu 14 chapters 15 chapters alli, right? So you have to be able to get 1 mark, 2 mark, at least 1-2 mark from each of the chapters ಅಲ್ವಾ. ಸೊ ಒಂದೇ ಕ್ವಶನ್ ಅಂತ ಹೇಳ್ಬಿಟ್ಟು ನೀವು ಈ ಚಾಪ್ಟರ್ನ ಸ್ಕಿಪ್ ಮಾಡಂಗಿಲ್ಲ. ಪ್ಲೀಸ್ ಲರ್ನ್ ಇಟ್ ಬಿಕಾಸ್ ಯುವರ್ ಅಜೆಂಡಾ ಇಸ್ ಟು ಸ್ಕೋರ್ ವೆಲ್. ತುಂಬ ಒಳ್ಳೆ ರ್ಯಾಂಕ್ ಬರಬೇಕಂದ್ರೆ ಆಬ್ವಿಯಸ್ಲಿ ಎಲ್ಲ ಚಾಪ್ಟರ್ನು ಕೂಡ ನೋಡ್ತಾ ಹೋಗ್ಬೇಕು. ಬಟ್ 30 ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ. ಒಂದು 30 ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಚಾಪ್ಟರ್ ಡನ್ ಅಲ್ಲ. ಸೊ ಗೈಸ್, ಫಸ್ಟ್ ಸಿನಾಪ್ಸಿಸ್ ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಏನೇನಿದೆ ಈ ಚಾಪ್ಟರ್ ಅಲ್ಲಿ ಅನ್ನೋದಾದ್ರೆ, ಟ್ರಾನ್ಸ್ವರ್ಸ್ ಅಂಡ್ ಲಾಂಗಿಟ್ಯೂಡಿನಲ್ ವೇವ್ಸ್ ಬಗ್ಗೆ ಕ್ವಶನ್ ಇರುತ್ತೆ. ಅಂಡ್ ಸೊ ಡಿಸ್ಪ್ಲೇಸ್ಮೆಂಟ್ ರಿಲೇಷನ್ ಇನ್ ಅ ಪ್ರೋಗ್ರೆಸಿವ್ ವೇವ್, ಸ್ಪೀಡ್ ಆಫ್ ಅ ಟ್ರಾವೆಲಿಂಗ್ ವೇವ್, ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್, ಓಪನ್ ಪೈಪ್ ಅಂಡ್ ಕ್ಲೋಸ್ ಪೈಪ್, ಇದರಲ್ಲಿ ಫ್ರೀಕ್ವೆನ್ಸಿ ಏನಿರುತ್ತೆ, ಫ್ರೀಕ್ವೆನ್ಸಿ ಕಂಪ್ಯಾರಿಸನ್ ಮೇಲೆ ಕ್ವಶನ್ಸ್ ಇರುತ್ತೆ, ಅಂಡ್ ಬೀಟ್ ಫ್ರೀಕ್ವೆನ್ಸಿ ಮೇಲೆ ಕ್ವಶನ್ಸ್ ಇರುತ್ತೆ. ಓಕೆ, ಎಸ್ ಸರ್. ಸೊ ಫಸ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್, ಒಂದಿಷ್ಟು ಐಡಿಯಾಸ್ ಕೊಡ್ತೀನಿ. ಈ ಚಾಪ್ಟರ್ ಅಲ್ಲಿ ಏನು ಫಸ್ಟ್ ಗೊತ್ತಿರಲೇಬೇಕು. ನೀವು ಆಲ್ರೆಡಿ ಬೋರ್ಡ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಿರ್ತೀರಾ, ಇದಕ್ಕೆ ಐಡಿಯಾ ಇರತ್ತೆ ವೇವ್ಸ್ ಅಂದ್ರೆ. ಬಟ್ ಏನೆಲ್ಲ ಫಾರ್ಮುಲಾಸ್ನ ನೆನ್ಪಿಟ್ಕೋಬೇಕು, ಡೆಫಿನೆಟ್ಲಿ ಇದೆಲ್ಲ ಗೊತ್ತಿರಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್, ಆ ವೇವ್ ಇಸ್ ಅ ಡಿಸ್ಟರ್ಬೆನ್ಸ್ ಅಲ್ಲ. ಆ ಡಿಸ್ಟರ್ಬೆನ್ಸ್ನ ನಾವು ಟ್ರಾನ್ಸ್ವರ್ಸ್ ವೇವ್, ಲಾಂಗಿಟ್ಯೂಡಿನಲ್ ವೇವ್, ಅಂಡರ್ ಮೆಕ್ಯಾನಿಕಲ್ ವೇವ್ಸ್ ನಾವು ಕ್ಲಾಸಿಫೈ ಮಾಡ್ತೀವಿ. ಮೆಕ್ಯಾನಿಕಲ್ ವೇವ್ಸ್ ಆರ್ ದೋಸ್ which require material medium. Electromagnetic waves do not require material medium. Okay, so ee mechanical waves na navu transverse waves, longitudinal waves anta heli karitivi. Transverse waves andre sir, direction of propagation will be perpendicular enakke, oscillation ge, oscillation of the particle ge. But longitudinal alli direction of propagation is along the oscillation. Okay, ಕ್ಲಿಯರ್ ಅಲ್ಲ? ಸೊ ಈಗ ನೀವು ಒಂದು ವೇವ್ ಅನ್ನ ಯಾವ ತರ ಡಿಫೈನ್ ಮಾಡ್ತೀವಿ? ಡಿಸ್ಟರ್ಬೆನ್ಸ್ ಅಂತೇಳಿ ಡಿಫೈನ್ ಮಾಡ್ತೀವಲ್ಲ. ಸೊ ಆ ಡಿಸ್ಟರ್ಬೆನ್ಸ್ ಏನಾಗ್ತಾ ಇದೆ, ಒಂದು ಪಾರ್ಟಿಕಲ್ ನ ಡಿಸ್ಪ್ಲೇಸ್ಮೆಂಟ್ ಕಾಸ್ ಮಾಡುತ್ತಲ್ವಾ. ಆ ಪಾರ್ಟಿಕಲ್ ಏನ್ ಮಾಡುತ್ತೆ, ಅಬೌಟ್ ದ ಮೀನ್ ಪೊಸಿಷನ್ ಆಸಿಲೇಟ್ ಮಾಡುತ್ತೆ, ರೈಟ್. ಅದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ y ಈಕ್ವಲ್ ಟು a sin of kx minus omega t ಅಂತೇಳಿ ಬರೆಯೋದು, ರೈಟ್. ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್, any particle, that's why y of x comma t. so this is a function of x. ಯಾವ ಪಾರ್ಟಿಕಲ್ ನ ಚೂಸ್ ಮಾಡ್ತಾ ಇದೆಯಾ ಅಂಡ್ ಆಲ್ಸೋ ಯಾವ ಟೈಮ್ ಅನ್ನ ಚೂಸ್ ಮಾಡ್ತಾ ಇದೆಯಾ, ರೈಟ್. ಸೊ ದಟ್ ಈಸ್ ದ ಐಡಿಯಾ. ಸೊ ಹಾಗಾದ್ರೆ ವೇವ್ ಅಲ್ಲಿ ಟೈಮ್ ಪೀರಿಯಡ್ ಅನ್ನೋದಕ್ಕೆ ನಾವು 1/ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ, ರೈಟ್. ಸೊ ಹಿಯರ್ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 1/ಫ್ರೀಕ್ವೆನ್ಸಿ. ಟೈಮ್ ಪೀರಿಯಡ್ ಅಂದ್ರೆ ಒಂದು ಕಂಪ್ಲೀಟ್ ವೇವ್ ಫಿನಿಶ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತು, ಅಥವಾ ಒಂದು ಕಂಪ್ಲೀಟ್ ಆಸಿಲೇಷನ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತು ಅನ್ನೋದಕ್ಕೆ ಟೈಮ್ ಪೀರಿಯಡ್ ಅಂತೀವಿ. ಅದೇ 1 ಸೆಕೆಂಡಲ್ಲಿ ಎಷ್ಟು ಆಸಿಲೇಷನ್ ಆಗ್ತಾ ಇದೆ ಅದಕ್ಕೆ ಫ್ರೀಕ್ವೆನ್ಸಿ, ಇನ್ವರ್ಸ್ ಅದು, ರೈಟ್. ಅಂಡ್ ಆಲ್ಸೋ ಸ್ಪೀಡ್ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್. ಸೊ ಸ್ಪೀಡ್ c is equal to f into lambda. And displacement of any particle at a point, okay, so which is x, at a time t, right. So therefore the displacement of a particle it is a function of position and time, okay.
ಸೊ ದೇರ್ ಫೋರ್ ಅದನ್ನು ನಾವು ಎ ಸೈನ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ಪ್ಲಸ್ ಪೈ ನಾಟ್ ಅಂತೇಳಿ ಕರಿತೀವಿ. ಸ್ಟ್ಯಾಂಡರ್ಡ್ ಈಕ್ವೇಷನ್ ಡಿಸ್ಪ್ಲೇಸ್ಮೆಂಟ್ ರಿಲೇಷನ್. ಇಲ್ಲಿ ಆಂಪ್ಲಿಟ್ಯೂಡ್ ಇದು, ಕೆ ಅನ್ನೋದು ವೇವ್ ನಂಬರ್, ಎಕ್ಸ್ ಏನು ಪೊಸಿಷನ್ ಆಫ್ ದ ಪಾರ್ಟಿಕಲ್, ರೈಟ್. ಸೊ ಒಮೆಗಾ ಏನು ಆಂಗ್ಯುಲರ್ ಫ್ರೀಕ್ವೆನ್ಸಿ, ಟಿ ಏನು ಟೈಮ್. ಸೊ ಇದಿಷ್ಟು ಗೊತ್ತಿತ್ತು ಅಂದರೆ ನಮಗೆ ಒಂದು ವೇವ್ನ ಯಾವುದೋ ಒಂದು ಪಾರ್ಟಿಕಲ್ದು ಯಾವುದೋ ಒಂದು ಟೈಮಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನಿದೆ ಗೊತ್ತಾಗುತ್ತೆ, ರೈಟ್. ಸೊ ಎಸ್ ಸರ್. ಸೊ ಇಲ್ಲಿ ಕೆ ಏನಿದೆ, ದಿಸ್ ಕೆ ಇಸ್ 2π by lambda ಅಂಡ್ ಒಮೆಗಾ ಏನಿದೆ 2πf. ಓಕೆ, ಎಸ್ ಸರ್. ಸೊ ಇನ್ನು ಟ್ರಾನ್ಸ್ವರ್ಸ್ ವೇವ್ಸ್, ಪಾರ್ಟಿಕಲ್ ಏನು ಮಾಡ್ತಾ ಇದೆ ಸರ್, ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ. ವೇವ್ ಏನು ಮಾಡ್ತಾ ಇದೆ, ವೇವ್ ಟ್ರಾವೆಲ್ ಆಗ್ತಾ ಇದೆ ಮುಂದೆ. ಸೊ ದಿಸ್ ಇಸ್ ವೇವ್ ವೆಲಾಸಿಟಿ ಅಂಡ್ ದಿಸ್ ಇಸ್ ಪಾರ್ಟಿಕಲ್ ವೆಲಾಸಿಟಿ, ರೈಟ್. ಸೊ ಪಾರ್ಟಿಕಲ್ ವೆಲಾಸಿಟಿ ಸರ್ ವಿ ಪಿ ಈಸ್ ಡಿಸ್ಪ್ಲೇಸ್ಮೆಂಟ್ ಯಾವ ಥರ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್, dy/dt. ಅದೇ ವೇವ್ ವೆಲಾಸಿಟಿ ಅಂದರೆ ಸರ್ ವೇವ್ ವೆಲಾಸಿಟಿ ಈಸ್ ಬೇಸಿಕಲಿ ಒಮೆಗಾ ಬೈ ಕೆ. ಓಕೆ, ಆಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಬೈ ವೇವ್ ನಂಬರ್. ಓಕೆನಾ, ಎಸ್ ಸರ್. ಸೊ ವೇವ್ ವೆಲಾಸಿಟಿಗೂ ಪಾರ್ಟಿಕಲ್ ವೆಲಾಸಿಟಿಗೂ ಡಿಫ್ರೆನ್ಸ್ ಇರಲಿ. ಸೊ ವೇವ್ ವೆಲಾಸಿಟಿ ಅಂದರೆ ಹೌ ಫಾಸ್ಟ್ ದ ವೇವ್ ಇಸ್ ಗೋಯಿಂಗ್ ಫಾರ್ವರ್ಡ್, ರೈಟ್. ಪಾರ್ಟಿಕಲ್ ವೆಲಾಸಿಟಿ ಅಂದರೆ ಹೌ ಕ್ವಿಕ್ಲಿ ಪಾರ್ಟಿಕಲ್ ಆಸಿಲೇಟ್ ಆಗ್ತಾ ಇದೆ ಅಬೌಟ್ ದ ಮೀನ್ ಪೊಸಿಷನ್, ರೈಟ್. ಎಸ್ ಸರ್. ಸೊ ವೇವ್ ಅಲ್ಲಿ ಪಾರ್ಟಿಕಲ್ ಮುಂದೆ ಹೋಗ್ತಾ ಇಲ್ಲ, ಎನರ್ಜಿ ಅಂಡ್ ಮೊಮೆಂಟಮ್ ಮುಂದೆ ಹೋಗ್ತಾ ಇದೆ, ರೈಟ್. ದಟ್ ಈಸ್ ದ ಐಡಿಯಾ. ಅಂಡ್ ಸ್ಪೀಡ್ ಆಫ್ ಈ ಒಂದು ಟ್ರಾನ್ಸ್ವರ್ಸ್ ವೇವ್ ಇನ್ ಸಾಲಿಡ್ ಸ್ಪೀಡ್ ಏನು ಸರ್, ಸ್ಪೀಡ್ ಇಸ್ ಈಕ್ವಲ್ ಟು √n/η/ρ. ಈಟಾಗೆ ನಾವು ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತೀವಿ, ರೋ ಇಸ್ ಡೆನ್ಸಿಟಿ ಆಫ್ ಸಾಲಿಡ್. ಹಾಗಾದ್ರೆ ಒಂದು ಟ್ರಾನ್ಸ್ವರ್ಸ್ ವೇವ್, ರೈಟ್. ಸೊ ಒಂದು ಟ್ರಾನ್ಸ್ವರ್ಸ್ ವೇವ್ ಸಾಲಿಡ್ ಅಲ್ಲಿ ಅದರ ಸ್ಪೀಡ್ ಏನಿರುತ್ತೆ, ದಿಸ್ ಇಸ್ ದ ಫಾರ್ಮುಲಾ. ಅದೇ ಸ್ಪೀಡ್ ಆಫ್ ಅ ಪಲ್ಸ್ ಆನ್ ಅ ಸ್ಟ್ರಿಂಗ್, ರೈಟ್. ಒಂದು ತುದಿಯಲ್ಲಿ ಹಗ್ಗನ ಕಟ್ಟಿ ಇನ್ನೊಂದು ತುದಿಯಲ್ಲಿ ನಾನು ಪಲ್ಸ್ ಅನ್ನು ಜನರೇಟ್ ಮಾಡಿದಾಗ ಆ ಪಲ್ಸ್ನ ಸ್ಪೀಡ್ ಏನಿರುತ್ತೆ √ ಟೆನ್ಷನ್. ಓಕೆ, ಆ ಒಂದು ಸ್ಟ್ರಿಂಗ್ ಅಲ್ಲಿ ಇರ್ತಕ್ಕಂಥ ಟೆನ್ಷನ್ ಬೈ ಮ್ಯೂ. ಮ್ಯೂ ಅಂದ್ರೆ ಮಾಸ್ ಪರ್ ಯೂನಿಟ್ ಲೆಂತ್. ಕ್ಲಿಯರಾ? ಇದಿಷ್ಟು ಐಡಿಯಾಸ್ ಗೊತ್ತಿರಬೇಕು ನಿಮಗೆ. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಫಾರ್ಮುಲಾಸ್ ಗೊತ್ತಿರಬೇಕು, ಒಂದಷ್ಟು ಸಿನಾಪ್ಸಿಕ್ಸ್ ಐಡಿಯಾಸ್ ಕೂಡ ಇರಬೇಕು, ರೈಟ್. ಎಸ್ ಸರ್. ಸೊ ಅಂಡ್ ಲ್ಯಾಪ್ಲಾಸ್ ಫಾರ್ಮುಲಾ ಕೂಡ ನಮಗೆ ಗೊತ್ತು. ಸ್ಪೀಡ್ ಆಫ್ ಸೌಂಡಿನ ಗ್ಯಾಸ್ಗೆ ಯಾವ ಥರ ಬರಿತೀವಿ ಅಂತ ಹೇಳ್ಬಿಟ್ಟು ಇಸ್ ಈಕ್ವಲ್ ಟು √γ/p/ρ. ಇಲ್ಲಿ ಪಿ ಏನು ಪ್ರೆಷರ್ ಆಫ್ ದ ಗ್ಯಾಸ್, ರೋ ಏನು ಡೆನ್ಸಿಟಿ ಆಫ್ ದ ಗ್ಯಾಸ್ ಅಂಡ್ ಗಾಮಾ ಏನು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಪ್ರೆಷರ್, ಕಾನ್ಸ್ಟೆಂಟ್ ಪ್ರೆಷರ್ ಟು ಕಾನ್ಸ್ಟೆಂಟ್ ವಾಲ್ಯೂಮ್ ರೇಷಿಯೋ. ಸೊ ಇಷ್ಟು ಗೊತ್ತಿತ್ತು ಅಂದರೆ ಸ್ಪೀಡ್ ಆಫ್ ಸೌಂಡಿನ ಗ್ಯಾಸ್ ಗೊತ್ತಿದ್ದಂಗೆ, ರೈಟ್. ಸೊ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಏನು ಸರ್ 333, ರೈಟ್, ಮೀಟರ್ ಪರ್ ಸೆಕೆಂಡ್. ಸಮ್ಟೈಮ್ಸ್ 330 ಅಂತ ಕೊಟ್ಟಿರ್ತಾರೆ, ರೈಟ್. ಸೊ 333 ಮೀಟರ್ ಪರ್ ಸೆಕೆಂಡ್. ನಾವು y is equal to a sin of kx minus omega t. ಇದು ನಮ್ಮ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ಟ್ರಾವೆಲಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಸೈನ್ ಬಂದರೆ ದಿಸ್ ವೇವ್ ಟ್ರಾವೆಲಿಂಗ್ ಅಲಾಂಗ್ ಪ್ಲಸ್ ಎಕ್ಸ್. ಸೊ ಎ ಸೈನ್ ಆಫ್ ಕೆ ಎಕ್ಸ್ ಪ್ಲಸ್ ಒಮೆಗಾ ಟಿ, ರೈಟ್. ಸೊ ಇಲ್ಲಿ ಪ್ಲಸ್ ಸೈನ್ ಬಂದರೆ ವೇವ್ ಯಾವ ಕಡೆ ಟ್ರಾವೆಲ್ ಆಗ್ತಾ ಇದೆ, ವೇವ್ ಇಸ್ ಟ್ರಾವೆಲಿಂಗ್ ಅಲಾಂಗ್ ಮೈನಸ್ ಎಕ್ಸ್ ಆಕ್ಸಿಸ್. ಓಕೆ, ಕ್ಲಿಯರ್. ಅಂಡ್ ಸೂಪರ್ ಪೊಸಿಷನ್ ಆಫ್ ವೇವ್ಸ್ ಅಂದರೆ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಷನ್ ಇಂದ ಅಟ್ ಅ ಪಾಯಿಂಟ್ ಅಟ್ ಅ ಟೈಮ್ y ಆಫ್ x, t ಅಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಇದೆ ಈ ಪಾರ್ಟಿಕಲ್ಲು ಪರ್ಟಿಕ್ಯುಲರ್ ಟೈಮಲ್ಲಿ ಎಷ್ಟೋ ಡಿಸ್ಪ್ಲೇಸ್ಮೆಂಟ್ ಇದೆ ಫ್ರಮ್ ದ ಮೀನ್ ಪೊಸಿಷನ್. ಅದೇ ಥರ ಇನ್ನೊಂದು ಡಿಸ್ಟರ್ಬೆನ್ಸ್, ಇಂಡಿಪೆಂಡೆಂಟ್ ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡಿದ್ರೆ ಇನ್ ದ ಅಬ್ಸೆನ್ಸ್ ಆಫ್ ಡಿಸ್ಟರ್ಬೆನ್ಸ್ 1 ಏನಾಗುತ್ತೆ, ಆ ಡಿಸ್ಟರ್ಬೆನ್ಸಿಂದ ಸರ್ಟೆನ್ ಡಿಸ್ಪ್ಲೇಸ್ಮೆಂಟ್ ಇರುತ್ತಲ್ಲ. ಇವಾಗ ಎರಡೂ ಡಿಸ್ಟರ್ಬೆನ್ಸ್ನ ನಾನು ಒಟ್ಟಿಗೆ ಕ್ರಿಯೇಟ್ ಮಾಡಿದರೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ ಅದು ಇಸ್ ಜಸ್ಟ್ ಯಾವ ಥರ ಅಂದರೆ ವೆಕ್ಟರ್ ಸಮ್. ನೆಟ್ ಡಿಸ್ಪ್ಲೇಸ್ಮೆಂಟ್ ಏನಿದೆ ಇದು ಜಸ್ಟ್ ವೆಕ್ಟರ್ ಸಮ್ ಆಫ್ ಬೋತ್ ದ ಡಿಸ್ಪ್ಲೇಸ್ಮೆಂಟ್ಸ್. ಡಿಸ್ಟರ್ಬೆನ್ಸ್ 1 ಇಂದ ಆಗಿರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್, ಡಿಸ್ಟರ್ಬೆನ್ಸ್ 2 ಇಂದ ಆಗಿರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್ ವೆಕ್ಟೋರಿಯಲಿ ಆ್ಯಡ್ ಮಾಡಿದ್ರೆ ನಮಗೆ ನೆಟ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಓಕೆ, ಇಲ್ಲಿ y1 ಏನು ಸರ್ a1 ಸೈನ್ ಆಫ್ kx ಮೈನಸ್ ಒಮೆಗಾ ಟಿ, ವೇವ್ 1. y2 ಏನು ಸರ್, y2 ಅನದರ್ ವೇವ್. ಇದು ಆಂಪ್ಲಿಟ್ಯೂಡ್ ಬೇರೆ ಇದೆ, ಸೈನ್ ಆಫ್ kx ಮೈನಸ್ ಒಮೆಗಾ ಟಿ ಪ್ಲಸ್ 5.
ಅಂದರೆ ಎರಡಕ್ಕೂ ಸ್ವಲ್ಪ ಫೇಸ್ ಡಿಫ್ರೆನ್ಸ್ ಇದೆ, ಆಂಪ್ಲಿಟ್ಯೂಡ್ ಡಿಫ್ರೆಂಟ್ ಇದೆ, ರೈಟ್. ಆ ಒಂದು ಕೇಸಲ್ಲಿ ನೆಟ್ ಡಿಸ್ಪ್ಲೇಸ್ಮೆಂಟ್ನ ನಾವು ಯಾವ ಥರ ಬರ್ತೀವಿ ಅಂದರೆ ಎ ಆರ್, ನೆಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಅನದರ್ ವೇವ್, ಓಕೆ. ಅದರ ಆಂಪ್ಲಿಟ್ಯೂಡ್ ಚೇಂಜ್ ಆಗಿರುತ್ತೆ, ಎ ಆರ್. ಸೈನ್ ಆಫ್ ಒಮೆಗಾ ಟಿ, ಫ್ರೀಕ್ವೆನ್ಸಿ ಬದಲಾಗಿಲ್ಲ ಬಟ್ ಫೇಸ್ ಚೇಂಜ್ ಆಗಿದೆ, ರೈಟ್. ಸೊ ಈ ಒಂದು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ನ ನಾವು ಯಾವ ಥರ ಬರಿತೀವಿ ಅಂದರೆ ಆಂಪ್ಲಿಟ್ಯೂಡ್ ಆಫ್ 1 ಸ್ಕ್ವೇರ್ ಪ್ಲಸ್ ಆಂಪ್ಲಿಟ್ಯೂಡ್ ಆಫ್ 2 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಂಪ್ಲಿಟ್ಯೂಡ್ 1 ಆಂಪ್ಲಿಟ್ಯೂಡ್ 2 ಕಾಸ್ ಟೈಮ್ಸ್ ಫೇಸ್ ಡಿಫರೆನ್ಸ್ ಅಂಡರ್ ರೂಟ್. ಇದು ನಾವು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ನ ಬರೆಯೋದು. ಈ ಫಾರ್ಮುಲಾ ನೆನಪಿರಲಿ, ಬಟ್ ಏನಿಲ್ಲ ಇದು. ಸೊ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಥರ ಇದೆ. ಬೇಸಿಕಲಿ ನಾವು ಎರಡು ವೆಕ್ಟರ್ಸ್ನ ವೆಕ್ಟೋರಿಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ವಾಟ್ ಆರ್ ದೋಸ್ 2 ವೆಕ್ಟರ್ಸ್? ಡಿಸ್ಪ್ಲೇಸ್ಮೆಂಟ್ 1, ಡಿಸ್ಪ್ಲೇಸ್ಮೆಂಟ್ 2. ಇದು ಫ್ರಮ್ ಡಿಸ್ಟರ್ಬೆನ್ಸ್ 1, ಡಿಸ್ಟರ್ಬೆನ್ಸ್ 2 ಟುಗೆದರ್ ಇದ್ದಾಗ ಸೂಪರ್ ಪೊಸಿಷನ್, ಜಸ್ಟ್ ಆಡ್ ದೆಮ್ ಲೈಕ್ ವೆಕ್ಟರ್ಸ್. ಅಂಡ್ ಇಂಟೆನ್ಸಿಟಿ ಅಂದರೆ ಆಂಪ್ಲಿಟ್ಯೂಡ್ ಸ್ಕ್ವೇರ್, ಓಕೆ. ಅಂಡ್ ಆಲ್ಸೋ ಇಂಟೆನ್ಸಿಟಿಗೆ ನಾವು ಇಂಟೆನ್ಸಿಟಿಗೆ ಇನ್ನೊಂದು ಫಾರ್ಮ್ ಏನು ಬರಿತೀವಿ ಗೊತ್ತಾ? ಸೊ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ಪವರ್ ಬೈ ಏರಿಯಾ ಅಂತ ಕೂಡ ಬರಿತೀವಿ, ಓಕೆ. ಇದು ಕೂಡ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಇರಲಿ. ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ಪವರ್ ಬೈ ಏರಿಯಾ. ಅಂಡ್ ಆಲ್ಸೋ ಆಂಪ್ಲಿಟ್ಯೂಡ್ ಸ್ಕ್ವೇರ್ಗೆ ಪ್ರೊಪೋರ್ಷನಲ್ ಇರುತ್ತೆ. ಸೊ ದೇರ್ ಫೋರ್ ಇಂಟೆನ್ಸಿಟಿ ಆಫ್ ವೇವ್ 1 ಈಸ್ ಈಕ್ವಲ್ ಟು ಆಂಪ್ಲಿಟ್ಯೂಡ್ ಆಫ್ 1 ಸ್ಕ್ವೇರ್ ಅಲ್ವಾ? ಸೊ ಅದೇ ಥರ ಇಂಟೆನ್ಸಿಟಿ ಆಫ್ 2 ಏನಿದೆ, ಆಂಪ್ಲಿಟ್ಯೂಡ್ ಆಫ್ 2 ಸ್ಕ್ವೇರ್, ಓಕೆ. ಅಂಡ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಏನಿರುತ್ತೆ ಸರ್? ರಿಸಲ್ಟೆಂಟ್ ಇಂಟೆನ್ಸಿಟಿ ನಾವು ಪ್ರೀವಿಯಸ್ ಟರ್ಮ್ ಎ ರಿಸಲ್ಟೆಂಟ್ನ ಸ್ಕ್ವೇರ್ ಮಾಡ್ತೀನಿ. ಸೊ a1 ಸ್ಕ್ವೇರ್ ಇಸ್ i1, a2 ಸ್ಕ್ವೇರ್ ಇಸ್ i2 ಪ್ಲಸ್ 2 a1 a2. a1 ಅಂದರೆ ಅಂಡರ್ ರೂಟ್ i1, a2 ಅಂದರೆ ಅಂಡರ್ ರೂಟ್ i2 ಕಾಸ್ 5. ಎಸ್. ಸೊ ಇವಾಗ ಬೇಸ್ಡ್ ಆನ್ ಕಾಸ್ 5 ವ್ಯಾಲ್ಯೂ, ರೈಟ್, ಆ ಒಂದು ಇಂಟೆನ್ಸಿಟಿ ಏನಿದೆ ಮ್ಯಾಕ್ಸಿಮಮ್ ಇರುತ್ತೆ, ಮಿನಿಮಮ್ ಇರುತ್ತೆ. ಮ್ಯಾಕ್ಸಿಮಮ್ ಯಾವಾಗ? ವೆನ್ ಕಾಸ್ 5 ಈಸ್ ಈಕ್ವಲ್ ಟು 1. ಮಿನಿಮಮ್ ಯಾವಾಗ? ವೆನ್ ಕಾಸ್ 5 ಈಸ್ ಈಕ್ವಲ್ ಟು ಸರ್ -1, ಓಕೆ. ಕಾಸ್ 5 -1 ಇತ್ತು ಅಂದರೆ ಮಿನಿಮಮ್ ಇರುತ್ತೆ, ಕಾಸ್ 5 +1 ಇತ್ತು ಅಂದರೆ ಮ್ಯಾಕ್ಸಿಮಮ್ ಇರುತ್ತೆ ಇಂಟೆನ್ಸಿಟಿ, ರೈಟ್. ಸೊ ದಟ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿನ ನಾವು ಯಾವ ಥರ ಬರಿಬೋದು ಸರ್? i1 + i2 + √2 i1 i2, ಓಕೆ. √i1 √i2 ಹೋಲ್ ಸ್ಕ್ವೇರ್ ಅಂತೇಳಿ ಬರಿಬೋದು, ಇನ್ ಬಿಟ್ವೀನ್ ಪ್ಲಸ್. ಅದೇ ಮಿನಿಮಮ್ ಯಾವಾಗ? ಕಾಸ್ 5 -1 ಇದ್ದಾಗ. ಇದನ್ನು ನಾವು √i1 - i2 ಹೋಲ್ ಸ್ಕ್ವೇರ್ ಅಂತ ಕೂಡ ಬರಿಬೋದು, ಓಕೆ. ಎಸ್ ಸರ್. ಅಂಡ್ ಫೇಸ್ ಡಿಫರೆನ್ಸ್ 5 ಏನಿದೆ, ಈ ಒಂದು ಫೇಸ್ ಡಿಫರೆನ್ಸ್ನ ನಾವು 2π/λ ಇಂಟು ಪಾತ್ ಡಿಫರೆನ್ಸ್ ಅಂತೇಳಿ ಬರಿಬೋದು, ಓಕೆ. ಫೇಸ್ ಡಿಫರೆನ್ಸ್ ಆಫ್ ಬಿಟ್ವೀನ್ 2 ವೇವ್ಸ್ ಏನಿದೆ 2π/λ k, ಓಕೆ, ಇಂಟು ಪಾತ್ ಡಿಫರೆನ್ಸ್. ಸೊ ನಮಗೆ ಫೇಸ್ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದರೆ ಥಿಂಗ್ಸನ್ನು ಹ್ಯಾಂಡಲ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಪಾತ್ ಡಿಫರೆನ್ಸ್, ಓಕೆ. 2π/λ ಇಂಟು ಪಾತ್ ಡಿಫರೆನ್ಸ್ ಏನು ಬರುತ್ತೆ? ಫೇಸ್ ಡಿಫರೆನ್ಸ್. ಸೊ ಇದು ಎಕ್ಸ್ಪ್ರೆಷನಲ್ಲಿ ಬರೆದಿದ್ದೀನಿ, 2π/λ ಇಂಟು ಪಾತ್ ಡಿಫರೆನ್ಸ್. ಸೊ ಸ್ಟ್ಯಾಂಡಿಂಗ್ ವೇವ್ ಅಥವಾ ಸ್ಟೇಷನರಿ ವೇವ್ ಅಂದರೆ, ಸ್ಟ್ಯಾಂಡಿಂಗ್ ವೇವ್ ಅಂದರೆ ಏನು? ಆ ವೇವ್ ಮೂವ್ ಆಗ್ತಾ ಇಲ್ಲ, ರೈಟ್. ಸೊ ಏನು ಆಂಪ್ಲಿಟ್ಯೂಡ್ ಇದೆ, ರೈಟ್, ಆಂಪ್ಲಿಟ್ಯೂಡ್ ಮಾತ್ರ ವೇರಿ ಆಗ್ತಾ ಇದೆ, ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಪಾರ್ಟಿಕಲ್ ವೇರಿ ಆಗ್ತಾ ಇದೆ, ಬಟ್ ಇಟ್ ಈಸ್ ನಾಟ್ ಪ್ರೊಪಗೇಟಿಂಗ್ ಅಲಾಂಗ್ ದಿಸ್ ಡೈರೆಕ್ಷನ್ ಆರ್ ದಿಸ್ ಡೈರೆಕ್ಷನ್. ಅದಕ್ಕೆ ನಾವು ಸ್ಟ್ಯಾಂಡಿಂಗ್ ವೇವ್ ಅಂತೇಳಿ ಕರಿತೀವಿ, ರೈಟ್. ಸೊ ನಾನಿಲ್ಲಿ ಕಾನ್ಸೆಪ್ಚುಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ಜಸ್ಟ್ ಈಕ್ವೇಷನನ್ನು ಕೊಡ್ತೀನಿ, ಏನು ನೆನಪಿರಬೇಕು ಅದು ಯಾವ ಥರ ಸಾಲ್ವ್ ಮಾಡಬೇಕಂತ, ಓಕೆ. ಸ್ಟ್ಯಾಂಡಿಂಗ್ ವೇವ್ಸನ್ನು ನಾವು ಈ ಒಂದು ಎಕ್ಸ್ಪ್ರೆಷನಿಂದ ರೆಪ್ರೆಸೆಂಟ್ ಮಾಡ್ತೀವಿ. y ಈಸ್ ಈಕ್ವಲ್ ಟು 2a sin kx cos ಒಮೆಗಾ ಟಿ. ರೆಗ್ಯುಲರ್ ವೇವ್ ಏನಿತ್ತು ಸರ್? a sin kx - ಒಮೆಗಾ ಟಿ ಅಲ್ವಾ? ಬಟ್ ಇಲ್ಲಿ ಸ್ಟ್ಯಾಂಡಿಂಗ್ ವೇವ್ ಅಂದರೆ 2 times a sin kx cos ಒಮೆಗಾ ಟಿ. ಅಂಡ್ ಸ್ಟ್ರಿಂಗ್ ಫಿಕ್ಸ್ಡ್ ಅಟ್ ಬೋತ್ ದ ಎಂಡ್ಸ್, ಓಕೆ. ಸೊ ಒಂದು ಸ್ಟ್ರಿಂಗ್ ಎರಡು ಎಂಡಲ್ಲಿ ಫಿಕ್ಸ್ ಆದಾಗ ಅದನ್ನು ನಾನು ಪ್ಲಗ್ ಮಾಡಿದ್ರೆ ವೈಬ್ರೇಟ್ ಆಗುತ್ತಲ್ವಾ? ಸೊ ಇದಕ್ಕೆ ನಾವು ಫಸ್ಟ್ ಹಾರ್ಮೋನಿಕ್, ಸೊ ಏನಿದು ಸರ್? ಫಸ್ಟ್ ಹಾರ್ಮೋನಿಕ್. ಸೊ ಫಸ್ಟ್ ಹಾರ್ಮೋನಿಕಲ್ಲಿ ಏನಾಗ್ತಾ ಇದೆ ನೋಡಿ. ಸೊ ದಿಸ್ ಇಸ್ ದ ಟೋಟಲ್ ಲೆಂತ್ ಆಫ್ ದ ಸ್ಟ್ರಿಂಗ್, ಅಂದರೆ ಇದು λ/2 ಅಲ್ವಾ? ವೇವ್ ಲೆಂತ್ ಅಲ್ಲಿ ಅರ್ಧದಷ್ಟು ಇದೆ. ಸೊ L = λ/2. ಸೊ ಹಾಗಾದರೆ ಫ್ರೀಕ್ವೆನ್ಸಿನ ನಾವು ಸ್ಪೀಡ್ ಬೈ ವೇವ್ ಲೆಂತ್ ಅಂತ ಬರಿತೀವಿ.
ಸ್ಪೀಡ್ ಏನು, ಸ್ಪೀಡ್ ಆಫ್ ದ ವೇವ್, ರೈಟ್, ಸ್ಪೀಡ್ ಆಫ್ ದ ವೇವ್ ಡಿವೈಡೆಡ್ ಬೈ ಲ್ಯಾಂಬ್ಡಾ 1 ಏನು 2L. ಓಕೆ, ದಿಸ್ ಇಸ್ ಫ್ರೀಕ್ವೆನ್ಸಿ 1. ಸೊ ಫಸ್ಟ್ ಹಾರ್ಮೋನಿಕ್ ನ ಫ್ರೀಕ್ವೆನ್ಸಿ ಏನಿದೆ V/2L. ಅದೇ ತರ ಸೆಕೆಂಡ್ ಹಾರ್ಮೋನಿಕ್ ಸೆಕೆಂಡ್ ಹಾರ್ಮೋನಿಕ್ ಅಂತ ಕರಿಬಹುದು, ಅಥವಾ ಫಸ್ಟ್ ಓವರ್ ಟೋನ್, ಸೆಕೆಂಡ್ ಹಾರ್ಮೋನಿಕ್, ಫಸ್ಟ್ ಓವರ್ ಟೋನ್, ಥರ್ಡ್ ಹಾರ್ಮೋನಿಕ್ ಅಥವಾ ಸೆಕೆಂಡ್ ಓವರ್ ಟೋನ್, ಈ ತರ ನೇಮ್ ಮಾಡ್ತಾರೆ. ಸೊ ಇಲ್ಲಿ ಟೋಟಲ್ ವೇವ್ ಲೆಂತ್ ಏನಿದೆ ಲ್ಯಾಂಬ್ಡಾ 2, ದಟ್ ಈಸ್ ಈಕ್ವಲ್ ಟು ಏನು, ಲೆಂತ್ ಆಫ್ ದ ಸ್ಟ್ರಿಂಗ್ ಓನ್ಲಿ. ಹಾಗಾದ್ರೆ F2 ಇಸ್ ಈಕ್ವಲ್ ಟು ಸರ್ ಸ್ಪೀಡ್ ಆಫ್ ದ ವೇವ್ ಡಿವೈಡೆಡ್ ಬೈ ಲ್ಯಾಂಬ್ಡಾ 2. ಲ್ಯಾಂಬ್ಡಾ 2 ಏನಿದೆ L ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ F1. ಸೊ ಇಲ್ಲಿ ಫ್ರೀಕ್ವೆನ್ಸಿ ಏನಿದೆ 2 ಟೈಮ್ಸ್ ಆಫ್ F1. ಅದೇ ಥರ್ಡ್ ಹಾರ್ಮೋನಿಕ್ ಅಲ್ಲಿ, ಥರ್ಡ್ ಹಾರ್ಮೋನಿಕ್ ಯಾವ ತರ ಕಾಣುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ 1.5 ವೇವ್ ಇದೆ. ಸೊ 3 ಲ್ಯಾಂಬ್ಡಾ 3/2. ಓಕೆ, ಅದು L, ಲೆಂತ್ ಆಫ್ ದ ಸ್ಟ್ರಿಂಗ್. ಸೊ F3 ಈಕ್ವಲ್ ಟು ಸ್ಪೀಡ್ ಬೈ ಲ್ಯಾಂಬ್ಡಾ 3. ಬಟ್ ಲ್ಯಾಂಬ್ಡಾ 3 ಏನು ಸರ್, ಲ್ಯಾಂಬ್ಡಾ 3 ಇಸ್ 2L/3 ವಿಚ್ ಇಸ್ ನಥಿಂಗ್ ಬಟ್ 3F1. ಸೊ ಇಲ್ಲಿ ನೀವು ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡ್ಕೋಬೇಕಾಗಿರೋದೇನು ಗೊತ್ತಾ. ಸೊ ಗೈಸ್, ಇದು ಫ್ರೀಕ್ವೆನ್ಸಿ 1 ಫಸ್ಟ್ ಹಾರ್ಮೋನಿಕ್. ಸೆಕೆಂಡ್ ಹಾರ್ಮೋನಿಕ್ ಅಲ್ಲಿ ಫ್ರೀಕ್ವೆನ್ಸಿ ಏನಪ್ಪ 2F1. ಥರ್ಡ್ ಹಾರ್ಮೋನಿಕ್ ಅಲ್ಲಿ ಸರ್ ಫ್ರೀಕ್ವೆನ್ಸಿ 3F1. ಫಸ್ಟ್ ಹಾರ್ಮೋನಿಕ್ 0 ಓವರ್ ಟೋನ್, ಸೆಕೆಂಡ್ ಹಾರ್ಮೋನಿಕ್ ಫಸ್ಟ್ ಓವರ್ ಟೋನ್, ಥರ್ಡ್ ಹಾರ್ಮೋನಿಕ್ ಸೆಕೆಂಡ್ ಓವರ್ ಟೋನ್. ಓಕೆ, ಅಂಡ್ ಇಲ್ಲಿ ಸ್ಪೀಡ್ ಏನಿದೆ V/2L, ರೈಟ್, ಸಾರಿ ಫ್ರೀಕ್ವೆನ್ಸಿ V/2L. ಇಲ್ಲೇನಿರುತ್ತೆ 2 ಟೈಮ್ಸ್ V/2L, ಇಲ್ಲೇನಿರುತ್ತೆ 3 ಟೈಮ್ಸ್ V/2L. ಕ್ಲಿಯರ್? ಇಷ್ಟು ನಿಮಗೆ ಗೊತ್ತಿರಬೇಕು. ನಾವು ಓಪನ್ ಆರ್ಗನ್ ಪೈಪ್ ಅಂದರೆ ಸಿಗೈಸ್ ಇಲ್ಲೂ ಕೂಡ ಫಸ್ಟ್ ಹಾರ್ಮೋನಿಕ್, ಸೆಕೆಂಡ್ ಹಾರ್ಮೋನಿಕ್, ಥರ್ಡ್ ಹಾರ್ಮೋನಿಕ್ ಅಂತ ಬರುತ್ತೆ. ಅಗೇನ್ ಫಸ್ಟ್ ಹಾರ್ಮೋನಿಕಲ್ಲಿ ಫ್ರೀಕ್ವೆನ್ಸಿ V/2L, ಸೇಮ್ ಲಾಜಿಕ್. ಫಸ್ಟ್ ಹಾರ್ಮೋನಿಕ್ ಅಂದರೆ ಈ ಯೆಲ್ಲೋ ಲೈನಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ, ವಿಚ್ ಇಸ್ λ/2 ಇಸ್ ಲೆಂತ್ ಆಫ್ ದ ಪೈಪ್. ಓಕೆ, ಸೊ λ/2 ಇಸ್ ಲೆಂತ್ ಆಫ್ ದ ಪೈಪ್ ಆಗಿರೋದ್ರಿಂದ ಫ್ರೀಕ್ವೆನ್ಸಿ ಏನು ಬರುತ್ತೆ ಸ್ಪೀಡ್ ಬೈ ಲ್ಯಾಂಬ್ಡಾ, ಬಟ್ ಲ್ಯಾಂಬ್ಡಾ 2L ಇದೆ. ಸೊ 2 ಕ್ಯಾಪಿಟಲ್ L, ದಿಸ್ ಇಸ್ 2 ಕ್ಯಾಪಿಟಲ್ L, ಲೆಂತ್ ಆಫ್ ದ ಟ್ಯೂಬ್ 2 ಕ್ಯಾಪಿಟಲ್ L. ಆಲ್ ರೈಟ್, ಎಸ್ ಸರ್. ಸೊ ಗೈಸ್ ಅಬ್ಸರ್ವ್ ಮಾಡಿ, ಅದೇ ಥರ ಸೆಕೆಂಡ್ ಹಾರ್ಮೋನಿಕ್ ಪಿಂಕ್ ಲೈನಲ್ಲಿ ರೆಪ್ರೆಸೆಂಟ್ ಆಗಿದೆ. ಸೊ ಇದರ ಫ್ರೀಕ್ವೆನ್ಸಿ ಬಂದು 2F1. ಸೊ ಅದೇ ಥರ ಫ್ರೀಕ್ವೆನ್ಸಿ ಏನಾಗುತ್ತೆ ಥರ್ಡ್ ಹಾರ್ಮೋನಿಕಲ್ಲಿ 3F1 ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, F1, 2F1, 3F1, 4F1, ಸೊ ಆನ್. 0 ಹಾರ್ಮೋನಿಕ್, ಫಸ್ಟ್ ಹಾರ್ಮೋನಿಕ್ 0 ಓವರ್ ಟೋನ್, ಸೆಕೆಂಡ್ ಹಾರ್ಮೋನಿಕ್ ಫಸ್ಟ್ ಓವರ್ ಟೋನ್, ಥರ್ಡ್ ಹಾರ್ಮೋನಿಕ್ ಸೆಕೆಂಡ್ ಓವರ್ ಟೋನ್. ಫ್ರೀಕ್ವೆನ್ಸಿ ಏನು F1, 2F1, 3F1, 4F1. F1 ಏನು V/2L. just like here. Open pipe and fixed string at both ends ಎರಡು ಕೂಡ ಒಂದೇ ತರ ರೈಟ್ ಫ್ರೀಕ್ವೆನ್ಸಿ. ಬಟ್ ಕ್ಲೋಸ್ ಆರ್ಗನ್ ಪೈಪ್ ಅಲ್ಲಿ ಫಸ್ಟ್ ಹಾರ್ಮೋನಿಕ್ ಅಂದ್ರೆ ಯೆಲ್ಲೋ ಲೈನ್, ಸೆಕೆಂಡ್ ಹಾರ್ಮೋನಿಕ್ ಅಂದ್ರೆ ಈ ಬ್ಲೂ ರೆಪ್ರೆಸೆಂಟೇಷನ್ ಆಫ್ ದ ವೈಬ್ರೇಷನ್ ಮಾಡಿದ್ದೀನಲ್ಲ ಅದು. ಸೊ ಇಲ್ಲಿ ಇದೆಷ್ಟಿದೆ ಸರ್, ಲೆಂತ್ ಆಫ್ ದ ಟ್ಯೂಬ್ ಇಸ್ ಎಲ್, ಈ ಎಂಡ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಒಂದು ಪಾಯಿಂಟ್ ಅನ್ನ ನಾವು ಏನಂತ ಹೇಳಿ ಕರಿತೀವಿ ಸರ್, ಈ ಒಂದು ಪಾಯಿಂಟ್ ಅನ್ನ ನೋಡ್ ಅಂತ ಹೇಳಿ ಕರಿತೀವಿ ರೈಟ್. ಸೊ ಈ ಒಂದು ಪಾಯಿಂಟ್ ಅನ್ನ ಆಂಟಿ ನೋಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೋಡ್ ಆಂಟಿ ನೋಡ್ ಗೊತ್ತಿರಬೇಕು. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನು λ/4. ಸೊ λ/4 ಏನಿದೆ ಲೆಂತ್ ಆಫ್ ದ ಟ್ಯೂಬ್. ಹಾಗಾದ್ರೆ ಫಸ್ಟ್ ಹಾರ್ಮೋನಿಕಲಿ ಫ್ರೀಕ್ವೆನ್ಸಿ ಇಸ್ ಸ್ಪೀಡ್ ಬೈ ಲ್ಯಾಂಬ್ಡಾ ಇಸ್ 4L ರೈಟ್. ಸೊ ವಿಚ್ ಇಸ್ ಫ್ರೀಕ್ವೆನ್ಸಿ 1 ಏನು ಬರ್ತಾ ಇದೆ ನೋಡ್ಕೊಳ್ಳಿ, V/4L. ಓಕೆ, ಅದೇ ನೀವು ಸೆಕೆಂಡ್ ಹಾರ್ಮೋನಿಕ್ ಮಾಡಿದ್ರೆ ಸಿ ಸೆಕೆಂಡ್ ಹಾರ್ಮೋನಿಕ್ ಅಲ್ಲಿ 3λ/4, ಇದು λ1, ಇದು λ2. 3λ2/4 ಏನಿದೆ ಇದು ಯಾಕಂದ್ರೆ 1λ/4, 2λ/4, 3λ/4. ಓಕೆ, ಸೊ ಈ 3λ/4 ಅನ್ನೋದೇನಿದೆ ಏನಕ್ಕೆ ಈಕ್ವಲ್ ಇದೆ, ಲೆಂತ್ಗೆ ಈಕ್ವಲ್ ಇದೆ ರೈಟ್. ಸೊ ಹಾಗಾದ್ರೆ ಫ್ರೀಕ್ವೆನ್ಸಿ F2 ಇಸ್ ಈಕ್ವಲ್ ಟು V/λ2. λ2 ಏನಿದೆ 4L/3. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, V/4L ಏನು ಸರಿ F1. ಸೊ ಇಟ್ ಇಸ್ ಬೇಸಿಕಲಿ 3F1. ಓಕೆ, ಕ್ಲಿಯರ್. ಸೊ ಫ್ರೀಕ್ವೆನ್ಸಿ
F1, 3F1, so on, 4F, 5F1. First harmonic, second harmonic, third harmonic. 0 overtone, first overtone, second overtone. ಇಲ್ಲೇನು ಬರ್ತಾ ಇದೆ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. 1, 3, 5 ಆಡ್. ಸೊ ಗೈಸ್ ನಿಮ್ಗೆ ಇಷ್ಟೆಲ್ಲ ನೆನಪಿರ್ಬೇಕಾಗಿಲ್ಲ. ಜಸ್ಟ್ ಇಲ್ಲಿ ಏನು ಪ್ಯಾಟರ್ನ್ಸ್ ಇದೆ, ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ ಪ್ಯಾಟರ್ನ್ಸ್ ಏನಿದೆ ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಇಫ್ ಅಟ್ ಆಲ್ ಒಂದು ಕ್ವಶನ್ ಇದೆ ಅಂದರೆ ದಟ್ ಶುಡ್ ಬಿ ಸಾಲ್ವಬಲ್. ನಾನಿಲ್ಲಿ ಎವ್ರಿಥಿಂಗ್ ಆಸ್ ಪರ್ ಯುವರ್ KCT ಸಿಲೆಬಸ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಒಂದು ಮಾರ್ಕು ಕೂಡ ಇಟ್ ವಾಸ್ ನಾಟ್ ಟಾಟ್ ರೈಟ್ ಅನ್ನೋ ಒಂದು ನೆಗೆಟಿವ್ ಥಾಟ್ ನಿಮ್ಮ ಮೈಂಡಲ್ಲಿ ಬರಬಾರ್ದು. ಓಕೆ, ಎವ್ರಿಥಿಂಗ್ ಹ್ಯಾಸ್ ಟು ಬಿ ದೇರ್ ಫಸ್ಟ್, ಅದಾದಮೇಲೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ 20 ಮಿನಿಟ್ಸ್ ನಾನು ಸಿನಾಪ್ಸಿಸ್ ಡಿಸ್ಕಸ್ ಮಾಡಿದ್ದೀನಿ ನಿಮಗೆ. ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಒಂದು ಬ್ರೀಫ್ ಐಡಿಯಾ ಸಿಕ್ತಲ್ಲ ಈ ಚಾಪ್ಟರ್ ಅಂದರೆ ಏನಂತ, ರೈಟ್? ಅದ್ರ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಲಾಸ್ಟಿಗೆ ಬೀಟ್ ಫ್ರೀಕ್ವೆನ್ಸಿ ಅಂದರೆ 2 ಕ್ಲೋಸ್ ಬೈ ಫ್ರೀಕ್ವೆನ್ಸೀಸ್. 2 ಫ್ರೀಕ್ವೆನ್ಸಿ ಇದೆ, ಬಟ್ ಆ 2 ನಾಟ್ ಈಕ್ವಲ್, ಬಟ್ ವೆರಿ ಕ್ಲೋಸ್ ಟು ಈಚ್ ಅದರ್. ಎಕ್ಸಾಕ್ಟ್ಲಿ ನಾಟ್ ಈಕ್ವಲ್, ವೆರಿ ಕ್ಲೋಸ್ ಟು ಈಚ್ ಅದರ್ ಇದ್ದಾಗ F1 F2 ಡಿಫರೆನ್ಸ್ ಏನಿದೆ ಅದು ಬೀಟ್ ಫ್ರೀಕ್ವೆನ್ಸಿ ಅಂದರೆ ಬೀಟ್ಸ್ ಹರ್ಡ್ ಪರ್ ಸೆಕೆಂಡ್. ಓಕೆ, ಲೆಟ್ಸ್ ಸೇ 230, 232 2 ಕ್ಲೋಸ್ ಬೈ ಫ್ರೀಕ್ವೆನ್ಸೀಸ್. ಈ 2 ಫ್ರೀಕ್ವೆನ್ಸಿ ಒಟ್ಟಿಗೆ ಪ್ಲೇ ಮಾಡಿದಾಗ ಅಲ್ಲಿ 2 ಡಿಫರೆನ್ಸ್ ಏನಿದೆ ಅಂದರೆ ಅಷ್ಟು ನಂಬರ್ ಆಫ್ ಬೀಟ್ಸ್ ಅಂದರೆ ರೈಟ್. ಸೊ 2 beats will be odd for 1 second, right? So beats per second is nothing but beat frequency. Adu is nothing but difference in their individual frequency. Okay, clear? Yes sir. So everything is discussed on a surface level. Idea ಕೊಟ್ಟಿದ್ದೀನಿ. ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಮೆಜಾರಿಟಿ ಆಫ್ ದ ಕ್ವಶನ್ಸ್ ಆರ್ PYQ questions. ಓಕೆ, ಯಾಕಂದರೆ KCTಲಿ PYQ ಡಿಸ್ಕಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಮ್ ಆಫ್ ದ ಕ್ವಶನ್ಸ್ ಆರ್ ನ್ಯೂ ಟೈಪ್ ಕ್ವಶನ್ಸ್, ರೈಟ್? ಡಿಫ್ರೆಂಟ್ ಸಬ್ ಟಾಪಿಕ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ಸ್. ಕ್ಲಿಯರ್ ಇದೆ ಅಲ್ಲ? ಐ ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಆಲ್ ರೈಟ್? ಎಸ್ ಸರ್. ಸೊ ಗೈಸ್, ಇವಾಗ ದ ಈಕ್ವೇಷನ್ ಆಫ್ ಅ ಸಿಂಪಲ್ ಹಾರ್ಮೋನಿಕ್, ನಾನಿಲ್ಲಿ ಆನ್ಸರ್ ಆಲ್ರೆಡಿ ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ರೈಟ್? ಎಲ್ಲ ಕ್ವಶನ್ಗೂ ಆನ್ಸರ್ ಮಾರ್ಕ್ ಮಾಡಿದ್ದೀನಿ, ಬಟ್ ಆನ್ಸರನ್ನು ತೆಗಿಯೋದು ಯಾವ ಥರ ನಿಮಗೆ ಹೇಳ್ತೀನಿ, ರೈಟ್? ಸೊ ದ ಈಕ್ವೇಷನ್ ಆಫ್ ಅ ಸಿಂಪಲ್ ಹಾರ್ಮೋನಿಕ್ ವೇವ್ ಇಸ್ ಗಿವನ್ ಬೈ. ಸೊ ಇಲ್ಲಿ ಈಕ್ವೇಷನ್ ಕೊಟ್ಟಿದ್ದಾರೆ ಸಿಂಪಲ್ ಹಾರ್ಮೋನಿಕ್ ವೇವ್ದು, ವೇರ್ ಎಕ್ಸ್ ಆ್ಯಂಡ್ ವೈ ಆರ್ ಇನ್ ಮೀಟರ್ ಆ್ಯಂಡ್ ಟಿ ಈಸ್ ಇನ್ ಸೆಕೆಂಡ್. ಓಕೆ, ದ ಪೀರಿಯಡ್ ಆಫ್ ದ ವೇವ್ ಇನ್ ಸೆಕೆಂಡ್ ವಿಲ್ ಬಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಕೊಟ್ಟಿರೋ ಈಕ್ವೇಷನನ್ನು ನೋಡಿ. ಅಲ್ಲೇನಿದೆ ಸರ್, y is equal to 5 sin of π/2 ಕೊಟ್ಟಿದ್ದಾರೆ, ಹೊರಗಡೆ π/2 ಇಟ್ಟಿದ್ದಾರೆ, 100t ಮೈನಸ್ ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಸ್ಟ್ಯಾಂಡರ್ಡ್ ಈಕ್ವೇಷನ್ ಆಫ್ ದ ವೇವ್ ಏನಪ್ಪ? y is equal to a sin of kx minus omega t, ಅಥವಾ ನಾವು ಇದನ್ನ ಒಮೆಗಾ ಟಿ ಮೈನಸ್ kx ಅಂತ ಕೂಡ ಬರಿಬೋದು. ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಓಕೆ, ಸೊ ಕ್ಲಿಯರ್? omega t minus kx or kx minus omega t, whatever the argument of sign is, right? So adralli no problem, right? Order of the argument is not a problem. Okay, kx minus omega t minus kx, both the times everything which is sinusoidal, ಇದನ್ನ ನೀವು ಕಾಸ್ ಫಾರ್ಮ್ ಅಲ್ಲೂ ಬರಿಬೋದು. ವೇವ್ ಅನ್ನ π/2 ನ ಆಡ್ ಮಾಡಿದ್ರೆ ಕಾಸ್ ಟರ್ಮ್ ಅಲ್ಲಿ ಬರಿಬೋದು, ರೈಟ್? ಸೊ ಆರ್ಗ್ಯುಮೆಂಟ್ ಆಫ್ ಸೈನ್ ಇಸ್ ನಾಟ್ ಇಂಪಾರ್ಟೆಂಟ್. ಸೈನ್ ಇದೆಯಾ? Yes. Why? Because wave is a sinusoidal. Sir, sinusoidal ಅಂದ್ರೆ ಬರೀ ಸೈನ್ ಇರಬೇಕಾ? ನೋ. ಕಾಸ್ ಫಂಕ್ಷನ್ ಇಸ್ ಆಲ್ಸೋ ಸೈನುಸಾಯ್ಡಲ್. ಓಕೆ, ಸೊ ಇಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಈ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ದಿಸ್ ಇಸ್ ಸ್ಟ್ಯಾಂಡರ್ಡ್ ಈಕ್ವೇಷನ್. ಸೊ ಕಂಪೇರ್ ಮಾಡ್ಬೇಕು ನೀವು. ಇವಾಗ ಕಂಪೇರ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ಇಲ್ಲಿ π/2 ನ ಒಳಗಡೆ ಹಾಕೋತೀನಿ. ಸೊ π/2 ನ ಒಳಗಡೆ ಹಾಕಿದ್ರೆ 100πt/2 ಮೈನಸ್ π/2 ಇಂಟು ಎಕ್ಸ್. ಸೊ ಇವಾಗ ಕಂಪೇರ್ ಮಾಡಿ, ಸರ್ ಕಂಪೇರ್ ಮಾಡ್ತಾ ಇದ್ದೀನಿ. ಆಂಪ್ಲಿಟ್ಯೂಡ್ ಸೈನ್ ಎ ಸೈನ್ ಕೆ ಎಕ್ಸ್. ಓಕೆ, ಕೆ ಎಕ್ಸ್ ಇಲ್ಲ, ಫಸ್ಟ್ ಇಲ್ಲಿ ಒಮೆಗಾ ಟಿ ಇದೆ. ಓಕೆ, ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಫಾರ್ಮೆಟಲ್ಲಿದೆ. ಸೊ ಹಾಗಾದರೆ ಇದೇನಿದು ಸರ್? ಒಮೆಗಾ
ಸೊ ಹಾಗಾದರೆ ಇದೇನಿದು ಸರ್ ಕೆ, ರೈಟ್. ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಫಾರ್ಮೆಟಲ್ಲಿದೆ, ರೈಟ್. ಸೊ ಇಯರ್ ನಮಗೇನು ಬೇಕು, ಪೀರಿಯಡ್ ಆಫ್ ದ ವೇವ್ ಬೇಕು. ಓಕೆ, ಪೀರಿಯಡ್ ಆಫ್ ದ ವೇವ್ ಬೇಕಂದರೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಏನಿದೆ ಸರ್ 100π/2 ಇದೆ, ರೈಟ್. ಸೊ ದಿಸ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಸರ್ 2π ಟೈಮ್ ಪೀರಿಯಡ್ ಇರುತ್ತೆ, ರೈಟ್. ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇರತಕ್ಕಂಥದ್ದೇನು ಸರ್ ಪೈ ಕ್ಯಾನ್ಸಲ್, ರೈಟ್. ಪೈ ಕ್ಯಾನ್ಸಲ್, ಯು ಹ್ಯಾವ್ ಟಿ is equal to 4/100. Can I write it? So 2 2s are 4, 4 t ಈ ಕಡೆ ಕಳಿಸಿದೆ 4/100. So which is nothing but 0.04 second. Correct? Yes sir. So correct answer option A ಇದೆ. Alright, no confusion. Next question. So ಈ ಒಂದು next question ನೋಡಿ. So ಇಲ್ಲಿ ಏನು ಹೇಳ್ತಾ ಇದ್ದಾರೆ, the ratio of the velocity of sound in hydrogen to that in helium at the same temperature is. So guys, ratio of velocity of sound ಹೇಳ್ತಾ ಇದ್ದಾರೆ in different gases. First of all, velocity of sound ಇಲ್ಲೇ ಬರೀತೀನಿ, ಫಾರ್ಮುಲಾ ಮೇಲೆ ಬರೆದಿರ್ತೀನಿ ನೋಡಿ, ಯಾವ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ ಅಂತೇಳಿ. ವೆಲಾಸಿಟಿ ಆಫ್ ಸೌಂಡ್ ಇನ್ ಗ್ಯಾಸ್ ಸರ್ ಯಾವ ಥರ ಬರೀತೀರಾ, ವಿಚ್ ಇಸ್ ಈಕ್ವಲ್ ಟು ಗಾಮಾ pressure of the gas divided by density of the gas, right? Yes sir, density of the gas. So the ratio of the velocity of sound in hydrogen to that in helium, right? So first of all nanu hydrogen ಬರೀತೀನಿ, right? So hydrogen gamma value ಏನು ಕೊಟ್ಟಿದ್ದಾರೆ 7/5, right? So 7/5 and pressure ಏನಿದೆ ಸರ್ P ಇದೆ, ರೈಟ್. ಪ್ರೆಷರ್ ಏನಿದೆ ಪಿ ಇದೆ, ಡೆನ್ಸಿಟಿ ಏನಿದೆ ರೋ ಇದೆ. ಓಕೆ, ಕ್ಲಿಯರ್? ಇಟ್ ಈಸ್ ಅಂಡರ್ ರೂಟ್. ಕ್ಲಿಯರಾ? ಅದೇ ಥರ ಇವಾಗ ಸ್ಪೀಡ್ ಆಫ್ ಸೌಂಡ್ ಇನ್ ಹೀಲಿಯಂ ಬರಿತೀನಿ, ಸ್ಪೀಡ್ ಆಫ್ ಸೌಂಡ್ ಇನ್ ಹೀಲಿಯಂ. ಸರ್ ಗಾಮಾ ಏನಿದೆ 5/3 ಇದೆ, ಪ್ರೆಷರ್ ಏನಿದೆ ಪಿ ಇದೆ, ರೈಟ್. ಪ್ರೆಷರ್ ಈಸ್ ಸೇಮ್, ರೈಟ್. ಸೊ ಇಯರ್ ಪ್ರೆಷರ್ of hydrogen is equal to pressure of helium. Okay, but when it comes to density, right, so pressure is the same but density ಏನಿದೆ, density of helium. So guys ಇಲ್ಲಿ ನೋಡ್ಕೊಳ್ಳಿ, density of helium is 2 times of density of hydrogen, density of hydrogen. So ಹಾಗಾದ್ರೆ 5 ಈ ಒಂದು ರೋ ಜಾಗದಲ್ಲಿ, ರೋ ಆಫ್ ಹೀಲಿಯಂ ಜಾಗದಲ್ಲಿ 2 times ಆಫ್ ರೋ ಎಚ್ ಅಂತೇಳಿ ಬರಿತಾ ಇದ್ದೀನಿ, ರೈಟ್. ಸೊ ದಿಸ್ ಇಸ್ ರೋ ಎಚ್. ಓಕೆ, ಇದು 2 times ಆಫ್ ರೋ ಎಚ್. ಸೊ ಇದು ಪಿ ಎಚ್, ಪಿ ಹೀಲಿಯಂ ಎರಡೂ ಕೂಡ ಸೇಮ್. ಓಕೆ, ಸೊ ಇಲ್ಲಿ ಪಿ ಪಿ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ನಾವು ರೇಷಿಯೋ ತೆಗೆದ್ರೆ ವಿ ಎಚ್ ಬೈ ವಿ ಎಚ್ ಈ ರೇಷಿಯೋ ತೆಗೆದ್ರೆ ಪಿ ಪಿ ಕ್ಯಾನ್ಸಲ್, ರೈಟ್. ಸೊ ಇಟ್ ಈಸ್ ಬೇಸಿಕಲಿ ಎವ್ರಿಥಿಂಗ್ ಅಂಡರ್ ರೂಟ್, ಲೆಟ್ ಇಟ್ ಬಿ 7/5. ಇದು ಕೆಳಗಡೆ ಇದೆ, ಮೇಲ್ಗಡೆ ಹೋದರೆ ಸರ್ 3/5, ರೈಟ್. ಸೊ ಪಿ ಪಿ ಕ್ಯಾನ್ಸಲ್ ಆಗಿದೆ. ಸೊ ಇಲ್ಲಿ ರೋ ಎಚ್ ಇದೆ, ಇದು ಡಿನಾಮಿನೇಟರಲ್ಲಿದೆ. ಸೊ 2/1. ಕ್ಲಿಯರಾ? ಎಸ್ ಸರ್. ಸೊ ಇವಾಗ ನೋಡೋದಾದರೆ ನೀವು 7 3s are 21, 21 2s are 42, right? So it is basically 42 divided by 25 ಇದೆ. So both under root ಅಥವಾ under root 42 divided by 5. Correct answer option C. Okay, clear? Yes sir, clear. Now a glass tube is open at both the ends. A glass tube is open at both the ends andre open pipe. Tuning fork of frequency resonates with the air column inside the tube, right? So ಒಂದು ಗ್ಲಾಸ್ ಟ್ಯೂಬ್ ಇದೆ, ಇದೇನಿದೆ ಬೋತ್ ದ ಎಂಡ್ಸ್ ಓಪನ್ ಇದೆ. ಒಂದು ಟ್ಯೂನಿಂಗ್ ಫೋರ್ಕ್ ಅನ್ನು ತೊಗೊತಾ ಇದ್ದೀನಿ, ಟ್ಯೂನಿಂಗ್ ಫೋರ್ಕ್. ಸೊ ದಿಸ್ ಟ್ಯೂನಿಂಗ್ ಫೋರ್ಕ್ ಏನು ಮಾಡುತ್ತೆ, ರೆಸೋನೇಟ್ಸ್ ವಿತ್ ದ ಫ್ರೀಕ್ವೆನ್ಸಿ ಎಫ್ ಇನ್ಸೈಡ್ ದ ಟ್ಯೂಬ್. Okay, now the tube is placed vertically inside water so that half the length of the tube is filled with water. So guys, ಈ ಒಂದು ಕೇಸಲ್ಲಿ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಏನಿದೆ
ಸರ್ ಎಫ್ ಅಂದರೆ ಇದರ ಫ್ರೀಕ್ವೆನ್ಸಿ ಕೂಡ ಇದು ಎಫ್ ಆದರೆ, ಟ್ಯೂನಿಂಗ್ ಫೋರ್ಕ್ ಫ್ರೀಕ್ವೆನ್ಸಿ ಎಫ್ ಆದರೆ, ಇಲ್ಲೇನು ಬರ್ತಾ ಇದೆ, ಏರ್ ಕಾಲಮ್ ಇನ್ಸೈಡ್ ಏನಿದೆ ಈ ಒಂದು ಇದರ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಓಪನ್ ಟ್ಯೂಬ್ ಫ್ರೀಕ್ವೆನ್ಸಿ, ಇದ್ರ ಜೊತೆ ಇದು ಕೂಡ ರೆಸನೇಟ್ ಆಗ್ತಾ ಇದೆ. ಇಲ್ಲಿ ಈ ಎರಡು ಎಫ್ ಸೇಮ್. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಟ್ಯೂಬ್ ಇಸ್ ಪ್ಲೇಸ್ಡ್ ವರ್ಟಿಕಲಿ ಇನ್ಸೈಡ್ ವಾಟರ್ ಸೊ ದಟ್ ಹಾಫ್ ಆಫ್ ದ ಟ್ಯೂಬ್ ಇಸ್ ಇನ್ ವಾಟರ್. ಸೊ ಇವಾಗ ಏನು ಮಾಡ್ತಾ ಇದೀವಿ, ಈ ಒಂದು ಟ್ಯೂಬನ್ನು ತೊಗೊಳ್ತಾ ಇದ್ದೀವಿ, ರೈಟ್. ದ ಸೇಮ್ ಟ್ಯೂಬ್ ಇಸ್ ಟೇಕನ್, ರೈಟ್. ಸೇಮ್ ಟ್ಯೂಬಲ್ಲಿ ಹಾಫ್ ಆಫ್ ದ ಟ್ಯೂಬನ್ನು ಏನು ಮಾಡ್ತಾ ಇದ್ದೀವಿ ಸರ್, ಹಾಫ್ ಆಫ್ ದ ಟ್ಯೂಬ್ ಏನಿದೆ ಇಸ್ ಇನ್ ವಾಟರ್ ಈಗ, ರೈಟ್. ಸೊ ದಿಸ್ ಈಸ್ ಇನ್ ವಾಟರ್. Now the air column inside the tube is in unison with another fork of frequency f dash. So ಇದು ಇನ್ನೊಂದು ಟ್ಯೂನಿಂಗ್ ಫೋರ್ಕ್ ಇದೆ, ಆ ಒಂದು ಟ್ಯೂನಿಂಗ್ ಫೋರ್ಕ್ ನ ಫ್ರೀಕ್ವೆನ್ಸಿ ಎಫ್ ಡ್ಯಾಶ್ ಅದರ ಜೊತೆ ರೆಸೊನೇಟ್ ಆಗ್ತಾ ಇದೆ, ರೈಟ್. ದೆನ್ ನಾವು ಇವಾಗ ರಿಲೇಷನ್ ಏನಂತ ಹೇಳಿ ಹೇಳಬೇಕು. ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಈ ಒಂದು ಕೇಸಲ್ಲಿ ಲೆಂತ್ ಏನು ಸರ್, ಲೆಂತ್ ಎಲ್. ಸೊ ಈ ಒಂದು ಕೇಸಲ್ಲಿ ಇದೇನಿದೆ, ಸೊ ಟೋಟಲ್ ಲೆಂತ್ ಎಲ್, ಬಟ್ ಇಟ್ ಈಸ್ ಆಕ್ಟಿಂಗ್ ಆಸ್ ಕ್ಲೋಸ್ಡ್ ಪೈಪ್, ಯಾಕಂದರೆ L/2ಗೆ ಕ್ಲೋಸ್ ಆಗಿದೆ ಅಲ್ಲ, ರೈಟ್, ಕ್ಲೋಸ್ಡ್ ಪೈಪ್. ಸೊ ಇವಾಗ ನಾನು ಈ ಒಂದು ಕೇಸಲ್ಲಿ ಫ್ರೀಕ್ವೆನ್ಸಿ ಎಫ್ ಅನ್ನು ಯಾವ ಥರ ಬರ್ತೀವಿ, ಓಪನ್ ಪೈಪಲ್ಲಿ. ಸಿ ಓಪನ್ ಪೈಪಲ್ಲಿ ಫ್ರೀಕ್ವೆನ್ಸಿ ನಾನು ನಿಮಗೆ ಡೆರೈವೇಷನ್ ಮಾಡ್ತಾ ಹೋಗಲ್ಲ, ಟೈಮ್ ಆಗುತ್ತೆ. F1 ಇಸ್ ಈಕ್ವಲ್ ಟು ವಿ ಬೈ 2L, ರೈಟ್. ಸೊ ವಿ ಬೈ 2L F1, ರೈಟ್, ವಿಚ್ ಇಸ್ ಎಫ್ ಅಲ್ವಾ. ಸೊ F1 ಫಸ್ಟ್ ಕೇಸಲ್ಲಿ ಇರೋದು ಎಫ್ ಫಾರ್ ಓಪನ್ ಪೈಪ್ ಇನ್ ಫಸ್ಟ್ ಹಾರ್ಮೋನಿಕ್ ಅಲ್ಲಿ ಇದರ ಕ್ಲಿಯರ್ ಅಲ್ಲ, ಓಪನ್ ಪೈಪಲ್ಲಿ. ಸೊ ಅದೇ ಎಫ್ ಡ್ಯಾಶ್ ಕ್ಲೋಸ್ಡ್ ಪೈಪಲ್ಲಿ, ರೈಟ್. ಒಂದು ಕ್ಲೋಸ್ಡ್ ಪೈಪಲ್ಲಿ ಏನಿರುತ್ತೆ ಸರ್, ಕ್ಲೋಸ್ಡ್ ಪೈಪಲ್ಲಿ, ಸೊ ಈ ಒಂದು ಏನಿದೆ λ/4 ಇಸ್ ಈಕ್ವಲ್ ಟು L/2. ಸೊ λ/4 ಇಸ್ ಈಕ್ವಲ್ ಟು L/2 ಇದೆ, ರೈಟ್. ಸೊ 2 λ ಇಸ್ ಈಕ್ವಲ್ ಟು 2L. ಇದು ಕೂಡ, ಸೊ ಈ ಒಂದು ಕೇಸಲ್ಲೂ ಕೂಡ ಎಫ್ ಡ್ಯಾಶ್ ಈಸ್ ಗೋಯಿಂಗ್ ಟು ಬಿ ವಿ ಬೈ 2L, ಓಕೆ, ಕ್ಲೋಸ್ ಪೈಪಲ್ಲಿ, ರೈಟ್. ಸೊ ಈ ಒಂದು ಕೇಸಲ್ಲಿ ಯಾಕಂದರೆ ಲೆಂತ್ ಕಡಿಮೆ ಆಗಿದೆ, ಅಬ್ಸರ್ವ್ ಮಾಡ್ಕೊಳ್ಳಿ, ದಿಸ್ ಲೆಂತ್ ಇಸ್ L/2. ಸೊ L/2 ಇಸ್ ಈಕ್ವಲ್ ಟು ಏನು ಸರ್, ದಿಸ್ ಇಸ್ λ/4. ಬಟ್ ಇಲ್ಲಿ ಏನು ಸರ್, ದಿಸ್ ಇಸ್ ದ ಫಸ್ಟ್ ಹಾರ್ಮೋನಿಕ್ ಏನಿದೆ ಸರ್, λ/2 ಏನಿದೆ ಇಸ್ ಈಕ್ವಲ್ ಟು ಎಲ್. ಸೊ ಹಾಗಾದರೆ λ2L, ಇಲ್ಲೂ ಕೂಡ λ2L, ಅದಕ್ಕೆ ಫ್ರೀಕ್ವೆನ್ಸಿ ಇಲ್ಲೂ ಕೂಡ ಕ್ಲೋಸ್ಡ್ ಪೈಪ್ ಆಫ್ ಲೆಂತ್, ರೈಟ್, L/2 ಇನ್ ಫಸ್ಟ್ ಹಾರ್ಮೋನಿಕ್. ಸೊ ಕ್ವಿಕ್ಲಿ ನಿಮಗೆ ಗೊತ್ತಾಗ್ಬಿಡ್ಬೇಕು. ಇಲ್ಲೇನು ಕೇಳ್ತಾ ಇದ್ದಾರೆ ಸರ್, ಓಪನ್ ಪೈಪಲ್ಲಿ ಫ್ರೀಕ್ವೆನ್ಸಿ ಏನು V/2L, ಕ್ಲೋಸ್ ಪೈಪಲ್ಲಿ ಫ್ರೀಕ್ವೆನ್ಸಿ ಏನು V/4L, ಬಟ್ ಎಲ್ ಏನಿದೆ L/2L. ಸೊ ಇಟ್ ಬಿಕಮ್ಸ್ V/2L, ಓಕೆನಾ. ಸೊ ಗೈಸ್ ಇಲ್ಲಿ ನೋಡ್ಕೊಂಬಿಡಿ ಒಂದ್ಸಲ ನೀವು, ಕ್ಲೋಸ್ ಪೈಪಲ್ಲಿ ಏನಿದೆ ಫಸ್ಟ್ ಹಾರ್ಮೋನಿಕಲ್ಲಿ V/4L, ಬಟ್ ಈ ಎಲ್ ಏನಿದೆ L/2, ಸೊ ಇಟ್ ಬಿಕಮ್ಸ್ L/2. ದಟ್ ಈಸ್ ದ ಟ್ರಿಕ್. ಆ ಒಂದು ಲಾಜಿಕನ್ನು ಇಲ್ಲಿ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಹಾಗಾದರೆ ಎಫ್ ಡ್ಯಾಶ್ ಏನಿರುತ್ತೆ ಈಕ್ವಲ್ ಟು ಎಫ್. ಕರೆಕ್ಟ್ ಆನ್ಸರ್ ಇಸ್ ಯು ಹ್ಯಾವ್ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ದ ಈಕ್ವೇಷನ್ ಆಫ್ ಅ ಸಿಂಪಲ್ ಹಾರ್ಮೋನಿಕ್ ವೇವ್ ಇಸ್ ಗಿವನ್ ಬೈ. ಒಂದು ವೇವ್ ಇದೆ, ಈ ಒಂದು ವೇವ್ನ ಈಕ್ವೇಷನ್ ಇದೆ y = 6 sin 2π 2t - 0.1x. x and y are in millimeter. Okay, millimeter, underline it. t ಮತ್ತೆ t seconds ಅಲ್ಲಿದೆ. The phase difference between two particles 2 millimeter apart at any instant is. Okay na? So guys, first of all, phase difference ಬೇಕಂದ್ರೆ ನಮಗೆ ಸರ್, ಫೇಸ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಬೇಕಂದ್ರೆ ಆ ಎರಡರ ನಡುವೆ ಇರೋ ಪಾತ್ ಡಿಫರೆನ್ಸ್ ಬೇಕು ನನಗೆ, ರೈಟ್. 2 ಪಾಯಿಂಟ್ ನಡುವೆ ಇರತಕ್ಕಂಥ ಪಾತ್ ಡಿಫರೆನ್ಸ್ ಬೇಕು, ರೈಟ್. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ, ಇಲ್ಲ.
ಸೈನ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರೀತೀನಿ. ಸೊ 4 πt ಮೈನಸ್ 2π ಒಳಗಡೆ ಹೋದರೆ ಸರ್ 2 × 0.1 0.2π ಎಕ್ಸ್. ಕ್ಲಿಯರ್ ಇದೆಯಲ್ಲ? ಎಸ್ ಸರ್. ಸೊ ಇಲ್ಲಿ ನೀವು ಕೆ ಏನು ಸರ್? ಕೆ ಈಸ್ 2π/λ. ಬಟ್ ಅದರ ವ್ಯಾಲ್ಯೂ ಏನು ಸರ್? ಇಲ್ಲಿ ಇದು ಒಮೆಗಾ 4π ಒಮೆಗಾ 0.2π ಕೆ. ಸೊ ಕೆ ಏನಿದೆ 2π/λ ವಿಚ್ ಈಸ್ ಈಕ್ವಲ್ ಟು 0.2π. ಕರೆಕ್ಟಾ? ಸೊ ಹಾಗಾದರೆ ಪೈ ಕ್ಯಾನ್ಸಲ್. ಲ್ಯಾಂಬ್ಡಾ ಏನು ಬಂತು ಸರ್? ಲ್ಯಾಂಬ್ಡಾ ಇಸ್ 10 ಮಿಲಿಮೀಟರ್. ಯಾಕಂದರೆ ಡಿಸ್ಪ್ಲೇಸ್ಮೆಂಟ್ ಇರೋದು ಮಿಲಿಮೀಟರಲ್ಲಿ, ಲ್ಯಾಂಬ್ಡಾ ಕೂಡ ಮಿಲಿಮೀಟರಲ್ಲಿ ಬಂತು. ರೈಟ್. ಸೊ ನಮಗೇನು ಬೇಕು? ಫೇಸ್ ಡಿಫ್ರೆನ್ಸ್ ವಿಚ್ ಇಸ್ ಈಕ್ವಲ್ ಟು 2π/λ ಇಂಟು ದಟ್ ಡಿಸ್ಟೆನ್ಸ್ 10 mm. ಸೊ ಇಲ್ಲಿ ಲ್ಯಾಂಬ್ಡಾ ಈಸ್ ದ ಫೇಸ್ ಡಿಫರೆನ್ಸ್ between two particles, right, which are 2 millimeter apart, right? So which are 2 millimeter apart. So 2 millimeter apart ಇರೋದಕ್ಕೆ delta x is ಇದು delta x. ಎರಡು ಪಾರ್ಟಿಕಲ್ ನಡುವೆ ಇರತಕ್ಕಂಥ delta x is 2 millimeter. ಓಕೆ. 2π/λ ಏನು 10 millimeter, delta x ಏನು 2 millimeter. right? 2 ones are 5 which is 2π/ sir 2π/5. So which is 360 degree divided by 5. 7s are 1. So 72 degree. Okay. 5 n bantu 72 degree. Correct answer is option B. Clear alla? Yes sir, clear. ನಿಮಗೆ ಸ್ಟ್ಯಾಂಡರ್ಡ್ ಇಕ್ವೇಷನಿಗೆ ಬರ್ಕೊಂಡ್ರಿ, ಲ್ಯಾಂಬ್ಡಾ ಕಂಡು ಹಿಡ್ಕೊಂಡ್ರಿ, ಲ್ಯಾಂಬ್ಡಾನ ಯೂಸ್ ಮಾಡಿಕೊಂಡು ಕ್ವಿಕ್ ಆಗಿ ಫೇಸ್ ಡಿಫರೆನ್ಸ್ ಗೊತ್ತಿದೆ ಅಲ್ಲಿ, ಅಲ್ಲ ಪಾತ್ ಡಿಫರೆನ್ಸ್ ಗೊತ್ತಿದೆ ಅಲ್ಲಿ, ಅದನ್ನು ನಾವು ಫೇಸ್ ಡಿಫರೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ರೈಟ್. ಸೊ ವಿಚ್ ಇಸ್ ನಥಿಂಗ್ ಬಟ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಎರಡು ಪಾರ್ಟಿಕಲ್ಸ್ ವಿಚ್ ಆರ್ 2 millimeter. ಅಂದರೆ ಪಾತ್ ಡಿಫರೆನ್ಸ್ ಎಷ್ಟಿದೆ? 2 millimeter. ಅ ಸ್ಟ್ರಿಂಗ್ ವೈಬ್ರೇಟ್ಸ್ ವಿತ್ ಅ ಫ್ರೀಕ್ವೆನ್ಸಿ ಆಫ್ 200 Hz. ಒಂದು ಸ್ಟ್ರಿಂಗ್ ಇದೆ, ಅದರ ಫ್ರೀಕ್ವೆನ್ಸಿ ಏನು 200 Hz. ವೆನ್ ಇಟ್ಸ್ ಲೆಂತ್ ಇಸ್ ಡಬಲ್ಡ್. ಓಕೆ, ನಾವೇನು ಮಾಡ್ತಾ ಇದ್ದೀವಿ? ಲೆಂತನ್ನು ಡಬಲ್ ಮಾಡ್ತಾ ಇದ್ದೀವಿ ಅಂಡ್ ದ ಟೆನ್ಷನ್ ಕೂಡ ಆಲ್ಟರ್ ಆಗ್ತಾ ಇದೆ. ಇಟ್ ಬಿಗಿನ್ಸ್ ಟು ವೈಬ್ರೇಟ್ ವಿತ್ ಅ ಫ್ರೀಕ್ವೆನ್ಸಿ ಆಫ್ 300 Hz. ದ ರೇಷಿಯೋ ಆಫ್ ದ ನ್ಯೂ ಟೆನ್ಷನ್ ಟು ದ ಒರಿಜಿನಲ್ ಟೆನ್ಷನ್ ಈಸ್, ಸೊ ಗೈಸ್, ರೈಟ್, ಸ್ಪೀಡ್ ಆಫ್ ವೇವ್. ಹೌ ಡು ವಿ ರೈಟ್ ದ ಸ್ಪೀಡ್ ಆಫ್ ವೇವ್? ವಿಚ್ ಇಸ್ ಈಕ್ವಲ್ ಟು √T/μ. ಓಕೆ, ಸ್ಪೀಡನ್ನು ನಾವು T/μ, ಟೆನ್ಷನ್ ಬೈ ಮಾಸ್ ಪರ್ ಯೂನಿಟ್ ಲೆಂತ್ ಅಂತೇಳಿ ಬರ್ತೀವಿ. ಬಟ್ ಸಿ, ಇದು ಸ್ಪೀಡ್. ಓಕೆ, ಸ್ಪೀಡ್ ಆಫ್ ಪಲ್ಸ್. ಬಟ್ ಫ್ರೀಕ್ವೆನ್ಸಿನ ಯಾವ ಥರ ಬರ್ತೀವಿ? ಫ್ರೀಕ್ವೆನ್ಸಿ ಈಸ್ ಗೋಯಿಂಗ್ ಟು ಬಿ, ಸರ್, ಫ್ರೀಕ್ವೆನ್ಸಿ ಈಸ್ ಗೋಯಿಂಗ್ ಟು ಬಿ 1/2L ಇಂಟು ಸ್ಪೀಡ್. V/2L ಅಂತ ಹೇಳಿ ಬರಿತೀವಲ್ವಾ? ಕರೆಕ್ಟ್. ಸೊ ಇಲ್ಲಿ V ಏನು? √T/μ. ಸೊ ದೇರ್ಫೋರ್ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಅ ಸ್ಟ್ರಿಂಗ್ ವೈಬ್ರೇಟ್ಸ್ ವಿತ್ ಅ ಫ್ರೀಕ್ವೆನ್ಸಿ ಆಫ್ 200 Hz. ಸೊ ಹಾಗಾದ್ರೆ ಫಸ್ಟ್ ಕೇಸಲ್ಲಿ ಫ್ರೀಕ್ವೆನ್ಸಿ ಏನಿದೆ? 200 Hz. ಸೊ ದಿಸ್ ಇಸ್ ಫ್ರೀಕ್ವೆನ್ಸಿ 1. ಐ ಆಮ್ ರೈಟಿಂಗ್ ಇಟ್ ಆಸ್ V/2L ವಿಚ್ ಇಸ್ ನಥಿಂಗ್ ಬಟ್, ಸರ್, ವಿಚ್ ಇಸ್ ನಥಿಂಗ್ ಬಟ್ 1/2L ಇಂಟು √T/μ ಅಂತೇಳಿ ಬರಿತಿದ್ದೀನಿ. ಓಕೆ, ಎಸ್ ಸರ್. ಸೊ ನಾವು ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಕೇಸ್ 1 ಅಲ್ಲಿ, ಕೇಸ್ 1 ಫ್ರೀಕ್ವೆನ್ಸಿ ಏನಿದೆ? ಫ್ರೀಕ್ವೆನ್ಸಿ 1. ಸೊ ಅದಕ್ಕೆ ನಾನು 1/2, ಲೆಂತ್ ಏನಿದೆ? L1, √ ಟೆನ್ಷನ್ ಏನಿದೆ? T1, ಮ್ಯೂ ಏನಿದೆ? ಮ್ಯೂ ಓನ್ಲಿ, ಮ್ಯೂ ಮಾಸ್ ಪರ್ ಯೂನಿಟ್ ಲೆಂತ್ ವಿಚ್ ಇಸ್, ಮ್ಯೂ ಇಸ್ ಇಯರ್. ರೈಟ್. ಸೊ ಇನ್ ಕೇಸ್ 2 ಫ್ರೀಕ್ವೆನ್ಸಿನ ಯಾವ ಥರ ಬರ್ತೀವಿ? ಸರ್, ಕೇಸ್ 2 ಈ ಸಲ ಲೆಂತ್ L2 ಆಗಿದೆ, √ ಟೆನ್ಷನ್ ಏನಿದೆ? T2/μ. ಎಸ್. ಸೊ ಇವಾಗ ನಾನು ಸ್ಕ್ವೇರ್ ಮಾಡ್ತಾ ಇದ್ದೀನಿ, ಜಸ್ಟ್ ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಸ್ಕ್ವೇರ್ ಮಾಡ್ತಾ ಇದ್ದೀನಿ. 4L1² ಇಂಟು F1 μ
ಇಸ್ ಗೋನ್ ಟು ಬಿ ಏನು ಸರ್ T1. ಓಕೆ, ಅದೇ ಥರ ಇಲ್ಲಿ ಸ್ಕ್ವೇರ್ ಮಾಡಿದ್ರೆ 4L2 ಸ್ಕ್ವೇರ್ ಇಂಟು F2 ಇಂಟು ಮ್ಯೂ ಏನು ಸರ್ ಇಸ್ ಟೆನ್ಷನ್ 2. ಬಟ್ ವೆನ್ ಇಟ್ಸ್ ಲೆಂತ್ ಇಸ್ ಡಬಲ್ಡ್, ಓಕೆ, ಲೆಂತ್ ಡಬಲ್ ಆಯಿತು ಅಂದರೆ ಸೊ ಬೇಸಿಕಲಿ L2 ಏನಾಗ್ತಾ ಇದೆ ಇಸ್ ಬಿಕಮಿಂಗ್ 2 times L1. ಓಕೆನಾ? ಎಸ್ ಸರ್. ಸೊ L2 ಇಸ್ ಬಿಕಮಿಂಗ್ 2 times L1. ನಮಗೆ ರೇಷಿಯೋ ಆಫ್ ನ್ಯೂ ಟೆನ್ಷನ್ ಟು ದ ಒರಿಜಿನಲ್ ಟೆನ್ಷನ್ ಬೇಕು, T2/T1 ಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, T2/T1 ಬೇಕಂದ್ರೆ ಸೊ T2/T1 ಬೇಕಂದ್ರೆ ಮ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ T2/T1 ಮಾಡಿ ಮ್ಯೂ ಕ್ಯಾನ್ಸಲ್, F2/F1 ರೈಟ್. ಸೊ F2/F1 ಸ್ಕ್ವೇರ್ ರೈಟ್. ಸೊ ಇದು ಸ್ಕ್ವೇರ್ F2 ಸ್ಕ್ವೇರ್ ಬೈ F1 ಸ್ಕ್ವೇರ್. ಓಕೆ, ಅಂಡ್ 4L1 ಸ್ಕ್ವೇರ್ ಬೈ 4L2 ಸ್ಕ್ವೇರ್. ಸೊ ಗೈಸ್ ನ್ಯೂ ಟೆನ್ಷನ್ T2/T1. ಸೊ ಮ್ಯೂ ಕ್ಯಾನ್ಸಲ್ ಆಗಿದೆ, ಮ್ಯೂ ಕ್ಯಾನ್ಸಲ್ ಆಗಿದೆ. ಯು ಹ್ಯಾವ್ F2 ಸ್ಕ್ವೇರ್ ಬೈ F1 ಸ್ಕ್ವೇರ್. F2 ಸ್ಕ್ವೇರ್ ಬೈ F1 ಸ್ಕ್ವೇರ್ ಇಂಟು ಇಲ್ಲಿ 4L2 ಸ್ಕ್ವೇರ್ ಅಲ್ವಾ, L2 ಅಂದರೆ ಸರ್ 2L1. ಸೊ ಇದೇನಾಗುತ್ತೆ 4L1 ಸ್ಕ್ವೇರ್ ಡಿವೈಡೆಡ್ ಬೈ ಕೆಳಗಡೆ 4L1 ಸ್ಕ್ವೇರ್ ಇದೆ. 4L1 ಸ್ಕ್ವೇರ್ 4L1 ಸ್ಕ್ವೇರ್ ಕ್ಯಾನ್ಸಲ್. F2 ಸ್ಕ್ವೇರ್ ಬೈ F1 ಸ್ಕ್ವೇರ್. F2 ಕೊಟ್ಟಿರೋದು 300 ಸ್ಕ್ವೇರ್ ಬೈ F1 200 ಸ್ಕ್ವೇರ್ ಇಂಟು 4. ಸೊ ಇಟ್ಸ್ ಬೇಸಿಕಲಿ 90000 ಡಿವೈಡೆಡ್ ಬೈ 40000 ಇಂಟು 4. ಇಲ್ಲಿ ಉಳಿಯೋದೇನು 9/1. ಸೊ 9:1 ಇಸ್ ದ ಕರೆಕ್ಟ್ ಆನ್ಸರ್ ಈ ಒಂದು ಕ್ವಶನ್ಗೆ. ಓಕೆ, ಎಸ್ ಸರ್. ಸೊ ಗೈಸ್ ಕ್ಲಿಯರ್. ಸೌಂಡ್ ವೇವ್ಸ್ ಟ್ರಾನ್ಸ್ಫರ್ ರೈಟ್. ಸೊ ಸೌಂಡ್ ವೇವ್ಸ್ ಏನಿದೆ ಬೋತ್ ಎನರ್ಜಿ ಅಂಡ್ ಮೂಮೆಂಟಮ್ನ ಟ್ರಾನ್ಸ್ಫರ್ ಮಾಡುತ್ತೆ ರೈಟ್. ಸೊ ಗೈಸ್ ಸರ್ ಯಾಕೆ ಸರ್ ಈ ಕ್ವಶನ್ ಇಷ್ಟೊಂದು ಲೆಂದಿ ಇದೆ? ನೋ, ಸಮ್ ಕ್ವಶನ್ಸ್ ಆರ್ ಲಾಂಗ್, ನಿಮಗೆ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗನ್ನು ತಗೊಳ್ಳಿ. ಸಮ್ ಕ್ವಶನ್ಸ್ ಆರ್ ಶಾರ್ಟ್, ಅಲ್ಲಿ ನೀವು ಕ್ವಿಕ್ಕಾಗಿ ಶಾರ್ಟ್ಕಟನ್ನು ಅಪ್ಲೈ ಮಾಡ್ಬೋದು ರೈಟ್. ಬಟ್ ಈ ಥರದ ಪ್ರಾಬ್ಲಮ್ ಟೈಪಿಗೆ ಓಕೆ, ಸೊ ಸಮ್ ಕ್ವಶನ್ಸ್ ಆಬ್ವಿಯಸ್ಲಿ ಟೇಕ್ ಟೈಮ್. ಕ್ಲಿಯರ್? A stationary point source of sound emits sound normally in all direction. A non-absorbing medium, in a non-absorbing medium. 2 points P and Q ಇದೆ at a distance 4 meter and 9 meter respectively from the source. ಓಕೆ, ಸ್ಟೇಷನರಿ ಪಾಯಿಂಟ್ ಸೋರ್ಸ್ ಇದೆ, ಅದೇನು ಮಾಡ್ತಾ ಇದೆ ಎಮಿಟಿಂಗ್ ಸೌಂಡ್ ಇನ್ ಆಲ್ ಡೈರೆಕ್ಷನ್ ಇನ್ ಅ ನಾನ್ ಅಬ್ಸರ್ಬಿಂಗ್ ಮೀಡಿಯಮ್. ಆ ಮೀಡಿಯಮ್ ಏನಿದೆ ಸೌಂಡನ್ನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ 2 ಪಾಯಿಂಟ್ಸ್ P and Q ಇದೆ, ಅದು ಒಂದು 4 ಮೀಟರ್ ಇದೆ, ಇನ್ನೊಂದು 9 ಮೀಟರ್ ಇದೆ ಫ್ರಮ್ ದ ಸೋರ್ಸ್. ದ ರೇಷಿಯೋ ಆಫ್ ಆಂಪ್ಲಿಟ್ಯೂಡ್ಸ್ ಆಫ್ ದ ವೇವ್ ಅಟ್ P and Q is ರೈಟ್. ಸೊ ಗೈಸ್ ಆಂಪ್ಲಿಟ್ಯೂಡ್ ಆಫ್ ದ ವೇವ್ ಅಟ್ P and Q ಬೇಕು ರೈಟ್. ಸೊ ಬೇಸಿಕಲಿ ನಮಗೆ ಇಂಟೆನ್ಸಿಟಿ ಅಂದರೆ ಸರ್ ಇಂಟೆನ್ಸಿಟಿ ಅಂದರೆ ಯಾಕೆ ಸಿ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್ ರೈಟ್. ಇಂಟೆನ್ಸಿಟಿ ಇಸ್ ಪ್ರೊಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್ ರೈಟ್. ಸೊ ಇಂಟೆನ್ಸಿಟಿ ಇಸ್ ಪ್ರೊಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್ ಇರೋದ್ರಿಂದ ಇಂಟೆನ್ಸಿಟಿ ಅಂದ್ರೇನು ಪವರ್ ಬೈ ಏರಿಯಾ 4πr². ಸೊ ಗೈಸ್ ಇಲ್ಲಿ ನೋಡ್ಕೊಳ್ಳಿ, ಸ್ಟೇಷನರಿ ಪಾಯಿಂಟ್ ಸೋರ್ಸ್ ಆಫ್ ಸೌಂಡ್ ಎಮಿಟ್ ಸೌಂಡ್ ಯೂನಿಫಾರ್ಮ್ಲಿ ಅಂದರೆ ಸೊ ಪವರ್ is the same right. So power is the same since it is non absorbing medium. ಓಕೆ, ಸೊ ಹಾಗಾದರೆ ನೀವು ಇಂಟೆನ್ಸಿಟಿನ ಏನಂತ ಬರಿಬೋದು 1/r² ಅಂತೇಳಿ ಬರ್ಕೋಬೋದು ರೈಟ್. ಸೊ ದ ರೇಷಿಯೋ ಆಫ್ ಆಂಪ್ಲಿಟ್ಯೂಡ್ಸ್ ಆಫ್ ಅದನ್ನ ನಾವು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಂಟೆನ್ಸಿಟಿ ಏನು 1/r². ಸೊ ದೇರ್ ಫೋರ್ ಇಂಟೆನ್ಸಿಟಿ ಅಟ್ P ಬೈ ಇಂಟೆನ್ಸಿಟಿ ಅಟ್ Q ಬರಿಬೇಕಂದ್ರೆ ನಾನು ಸೊ ಆರ್ ಡಿಸ್ಟೆನ್ಸ್ ಆಫ್ ಪಾಯಿಂಟ್ P ಏನಿದೆ ಸರ್ 4. ಸೊ ಬೇಸಿಕಲಿ ಇಲ್ಲಿ ಕೆಳಗಡೆ 4² ಅಂಡ್ ಯಾಕಂದರೆ ಇದು ಇನ್ವರ್ಸ್ ರಿಲೇಷನ್ ರೈಟ್. IP ಪಾಯಿಂಟ್ P ಎಷ್ಟು ದೂರದಲ್ಲಿದೆ 4 ಮೀಟರ್. ಸೊ 4². IQ ಸೊ 9² ರೈಟ್. ಸೊ ವಾಟ್ ಈಸ್ ದಿಸ್ 9² by 4² right. So this is nothing but sir amplitude P divided by amplitude Q². ಯಾಕಂದ್ರೆ intensity is proportional to amplitude square ಅಲ್ವಾ. ಸೊ ಹಾಗಾದ್ರೆ amplitude P by amplitude Q ಏನಿರುತ್ತೆ ಸರ್ 9:4. okay, correct answer option D. 9:4 is the correct answer. So now y is equal to
3 sine of pi t by 2 minus x by 4 represent an equation of a progressive wave where t is in second, x is in meter. Okay, the distance traveled by wave in 5 seconds. 5 seconds ಅಲ್ಲಿ ವೇವ್ ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ತು ಅಂತ ಹೇಳ್ಬೇಕಂದ್ರೆ ನಮಗೆ ವೇವ್ ವೆಲಾಸಿಟಿ ಬೇಕು, ರೈಟ್? ವೇವ್ ಎಷ್ಟು ಡಿಸ್ಟೆನ್ಸ್ ನ 5 seconds ಅಲ್ಲಿ ಟ್ರಾವೆಲ್ ಮಾಡುತ್ತೆ ಅನ್ನಕ್ಕೆ ವೇವ್ ವೆಲಾಸಿಟಿ ಬೇಕು. ಸೊ ವೇವ್ ವೆಲಾಸಿಟಿ ಏನು ಸರ್? ವೇವ್ ವೆಲಾಸಿಟಿ ಕ್ವಿಕ್ ಆಗಿ ನೆನ್ಪು ಮಾಡ್ಕೊಳ್ಳಿ. ವೇವ್ ವೆಲಾಸಿಟಿ ವಿ ಅಂಡರ್ ಸ್ಕೋರ್ W wave velocity is omega by k. Okay, omega by k. ಇಲ್ಲಿ ಕೊಟ್ಟಿರೋ ಇಕ್ವೇಶನ್ ಏನಿದೆ ಸರ್? y is equal to 3 sine of pi by 2 ಒಳಗಡೆ ಹಾಕ್ತಾ ಇದ್ದೀನಿ, pi by 2 into t minus pi by 4 into x. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿದೆ. ಯಾವುದು ಸ್ಟ್ಯಾಂಡರ್ಡ್ ಫಾರ್ಮೆಟ್? ಒಮೆಗಾ ಇದು k, ಒಮೆಗಾ ಟಿ ಮೈನಸ್ ಕೆ ಎಕ್ಸ್. ಸೊ ಹಾಗಾದ್ರೆ ಸರ್ ಒಮೆಗಾ ಏನಿದೆ? ಪೈ ಬೈ 2. ಕೆ ಏನಿದೆ? ಪೈ ಬೈ 4. ಕರೆಕ್ಟಾ? ಸೊ ಪೈ ಪೈ ಕ್ಯಾನ್ಸಲ್. ಯು ಹ್ಯಾವ್ ವೇವ್ ವೆಲಾಸಿಟಿ 2 meter per second, ರೈಟ್? ಸೊ ವೇವ್ ವೆಲಾಸಿಟಿ 2 meter per second. ಹಾಗಾದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಿರುತ್ತೆ? ಡಿಸ್ಟೆನ್ಸ್ ಟ್ರಾವೆಲ್ಡ್ x is equal to speed wave velocity into time, right? Wave velocity to ಎಷ್ಟು ಸೆಕೆಂಡ್? 5 seconds. ಹಾಗಾದ್ರೆ 10 meter is the distance traveled. Obviously this question can be solved. ನಿಮಗೆ ಕ್ವಶನ್ ಅರ್ಥ ಆದ ತಕ್ಷಣ ವಿತಿನ್ 30 seconds ನೀವು ಈ ಕ್ವಶನ್ ಅನ್ನು ಸಾಲ್ವ್ ಮಾಡ್ಬೋದು, ಡೆಫಿನೆಟ್ಲಿ ಸಾಲ್ವ್ ಮಾಡ್ಬೋದು. ವೇವ್ ವೆಲಾಸಿಟಿ ಡೆಫಿನೇಷನ್ ಗೊತ್ತಿರಬೇಕು. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ವೇವ್ ಅಂದರೆ ವೇವ್ ವೆಲಾಸಿಟಿ ಬೇಕಲ್ವಾ ಫಸ್ಟ್ ನಿಮಗೆ? ವೇವ್ ವೆಲಾಸಿಟಿ ಒಮೆಗಾ ಬೈ ಕೆ ನೋಡಿದ ತಕ್ಷಣ ಒಮೆಗಾ ಬೈ ಕೆ ನೀವು ಅಲ್ಲಿ ಬರ್ಕೋಬೇಕು. ಕ್ಲಿಯರ್? ಎಸ್ ಸರ್. A cylindrical tube open at both the ends as a fundamental frequency. Cylindrical tube, open tube, fundamental frequency of 390 hertz. Okay. If 1/4 of the tube is immersed vertically in water, the fundamental frequency of the air column is. So guys, first of all, tube ಯಾವ ತರ ಇದೆ ಸರ್? ಓಪನ್ ಟ್ಯೂಬ್ ಇದೆ. ಫಂಡಮೆಂಟಲ್ ಫ್ರೀಕ್ವೆನ್ಸಿನ ಯಾವ ಥರ ಬರ್ತೀವಿ ಓಪನ್ ಅಲ್ಲಿ ಸರ್? F1 ಫಂಡಮೆಂಟಲ್ ಫ್ರೀಕ್ವೆನ್ಸಿ F1 ಈಸ್ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಬೈ 2 times ಲೆಂತ್ ಆಫ್ ಟ್ಯೂಬ್, ರೈಟ್? ಸೊ ಇದು ಲೆಂತ್ ಆಫ್ ಟ್ಯೂಬ್ L1. ನೌ 1/4 ಆಫ್ ದ ಟ್ಯೂಬ್ ಇಸ್ ಇಮರ್ಸ್ಡ್ ಇನ್ ವಾಟರ್. ಇವಾಗ ಏನು ಮಾಡ್ತಾ ಇದ್ದೀವಿ ಸರ್? ದಿಸ್ ಇಲ್ಲಿ 1/4 ಆಫ್ ದ ಟ್ಯೂಬ್ ಅನ್ನ ಇಮರ್ಸ್ಡ್ ಇನ್ ವಾಟರ್, ರೈಟ್? ಸೊ ಹಾಗಾದ್ರೆ ಇದೇನಾಯ್ತು ಸರ್? ಇಟ್ ಈಸ್ ಲೈಕ್ ಅ ಕ್ಲೋಸ್ಡ್ ಪೈಪ್. ಯಾಕ? ಆಫ್ ಲೆಂತ್ 3L/4. ಸೊ ಇದರ 3L/4, ರೈಟ್? ಕ್ಲಿಯರ್? ಸೊ ಈ ಒಂದು ಕ್ಲೋಸ್ಡ್ ಪೈಪ್ನ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನು ಸರ್? F1 is V divided by fundamental frequency is V divided by 4L, right? So 4L length, but length ಏನಿದೆ actually? This length is 3L/4, right? So this is L2, correct? So L1 is equal to L. L2 equal to 3L/4. So speed of sound in air divided by 4. L2 ಏನಿದೆ? 3L/4. ಕ್ಲಿಯರಾ? ಸೊ 4 ಕ್ಯಾನ್ಸಲ್. ಸೊ ಈ ಒಂದು ಫ್ರೀಕ್ವೆನ್ಸಿ F1 ಇಲ್ಲಿ, ಇದು F1 ಡ್ಯಾಶ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಈ ಕೇಸಲ್ಲಿ. F1 ಏನು ಕೊಟ್ಟಿದ್ದಾರೆ ಸರ್? 390. F2 ಏನಿದೆ? F1 ಡ್ಯಾಶ್ ಏನಿದೆ? V ಬೈ 4 ಕ್ಯಾನ್ಸಲ್ 3L. ಕ್ಲಿಯರ್? ಸೊ ಹಾಗಾದರೆ ಗೈಸ್ ಇಲ್ಲಿ ನೋಡ್ಕೊಳ್ಳಿ, ಇದು V ಬೈ 2 L1 which is nothing but L. V by 2L. Clear? Yes sir. So therefore the fundamental frequency ಈ ಕೇಸಲ್ಲಿ ಏನಿರುತ್ತೆ ಅಂತ ಹೇಳಿ ಕಂಡುಹಿಡಬೇಕಲ್ವಾ ನಾವು. ಸೊ therefore ಇಲ್ಲಿ ನೋಡ್ಕೊಳ್ಳಿ, F1 ಡ್ಯಾಶ್ ಮಾಡ್ತಾ ಇದ್ದೀನಿ, 4 ಕ್ಯಾನ್ಸಲ್ ಆಗಿದೆ ಆಲ್ರೆಡಿ. V by 3L ಇದೆ ಅಲ್ವಾ? ಇವಾಗ ನಾನು ಏನು ಮಾಡ್ತಾ ಇದ್ದೀನಿ? ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2 ಮಾಡ್ತೀನಿ, ರೈಟ್? ಸೊ ಸರ್ ವಾಟ್ ಈಸ್ ದಿಸ್? V by 2L, ರೈಟ್? ಸೊ ಹಾಗಾದರೆ 2/3
ಇಂಟು 390 ಆಯ್ತಲ್ಲ. ಸೊ ಎಸ್ ಸರ್. ಸೊ 2/3, 3 1s are 3s are 130 into 2 which is 260 hertz. Clear? Yes sir. So ಇಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ V/2L, ಇಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ V/4L, ಬಟ್ L ಏನು ಸರ್ 3L/4. ಕ್ಲಿಯರ್? ಓಪನ್ ಪೈಪಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನು V/2L, ಕ್ಲೋಸ್ ಪೈಪಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನು V/4L. L ಇಲ್ಲಿ 3L/4. ಲೆಂತ್ ಚೇಂಜ್ ಮಾಡಿದ್ರಿ ನೀವು ಅಷ್ಟೇ. ಈ ಐಡಿಯಾ ಗೊತ್ತಿತ್ತಂದ್ರೆ ದಿಸ್ ಕ್ವಶನ್ ಡನ್. ಶಾರ್ಟ್ಕಟ್ ಏನಿದೆ V/2L, V/4L, L ಚೇಂಜ್ ಆಗಿದೆ ಅಷ್ಟೇ. ರೈಟ್? ನಿಮಗೆ ಶಾರ್ಟ್ಕಟ್ ನೆನಪಿದ್ರೆ ಯು ಕೆನಾಟ್ ಸಾಲ್ವ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸಬ್ಜೆಕ್ಟಿವ್ಲಿ ನೀವು ಕ್ಲಾರಿಟಿನ ತಗೊಂಡಿದ್ರೆ, ಫಾರ್ಮುಲಾ ನೆನಪಿದ್ರೆ, ಟ್ರಸ್ಟ್ ಮಿ ದೀಸ್ ಕ್ಯಾನ್ ಬಿ ಸಾಲ್ವ್ಡ್. ಓಕೆ, ಎಸ್ ಸರ್. ಆ ಯೂನಿಫಾರ್ಮ್ ವೈರ್ ಆಫ್ ಲೆಂತ್ ಎಲ್. ಓಕೆ, ಒಂದು ಯೂನಿಫಾರ್ಮ್ ವೈರ್ ಇದೆ, ಅದರ ಲೆಂತ್ ಎಲ್ ಅಂಡ್ ಡಯಾಮೀಟರ್ ಏನಿದೆ ಡಿ ಇದೆ, ಕ್ಯಾಪಿಟಲ್ ಡಿ. ಡೆನ್ಸಿಟಿ ರೋ is stretched under a tension T. Okay, the correct relation between its fundamental frequency F and the length L and the diameter D. So guys, ಒಂದು stretched string do fundamental frequency ನಾವು ಯಾವ ತರ ಬರ್ತೀವಿ? So which is F is equal to 1/2L. So this is an expression for fundamental frequency. Fundamental frequency ಅಂದ್ರೆ see stretched string, ಇದು ಒಂದು stretched string, ರೈಟ್? ಇಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ, ಇದು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಮೋಡ್. ಇದು ಇಲ್ಲಿ λ/2 ಏನಿದೆ ಸರ್? λ/2 is equal to ಲೆಂತ್ ಎಲ್. ಸೊ ಲೆಂತ್ ಎಲ್ ಏನಾಗುತ್ತೆ? λ/2. ಹಾಗಾದ್ರೆ λ is 2L. ಸೊ ನಮಗೆ ಫ್ರೀಕ್ವೆನ್ಸಿ ಬೇಕಂದ್ರೆ ಫ್ರೀಕ್ವೆನ್ಸಿ ಇಸ್ C/λ. ಸೊ λ is 2L, ರೈಟ್? C/λ. ಬಟ್ ಸಿ ಅಂದ್ರೆ ಸ್ಪೀಡ್ ಆಫ್ ಸೌಂಡ್, ರೈಟ್? V/λ. ಬಟ್ ವಿ ಏನು ಸರ್? ಸ್ಪೀಡ್ is √ ಟೆನ್ಷನ್ ಬೈ ಮ್ಯೂ and lambda is 1/2L. ಓಕೆ, ಸೊ ನಾನು ನಿಮಗೆ ಈ ಡಿರೈವೇಶನ್ ಅನ್ನ ಮಾಡ್ತಾ ಕೂರಿ ಅಥವಾ ಇದನ್ನ ಫಸ್ಟ್ ಪ್ರಿನ್ಸಿಪಲ್ ಅಪ್ರೋಚ್ ಬಳಸಿ ಅಂತ ಹೇಳಲ್ಲ. ವೈ? ಬಿಕಾಸ್ ಒಂದು ಸ್ಟ್ರೆಚ್ಡ್ ಸ್ಟ್ರಿಂಗ್ ಅಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನಿರುತ್ತೆ ಸರ್? 1/2L ಇಂಟು √ ಟೆನ್ಷನ್ ಬೈ ಮ್ಯೂ, ಗೊತ್ತಿರಬೇಕಿದು, ರೈಟ್? ಅಂಡ್ ಸೆಕೆಂಡ್ ಹಾರ್ಮೋನಿಕ್ ಸರ್ 2 times ಆಫ್ ದಿಸ್, ಥರ್ಡ್ ಹಾರ್ಮೋನಿಕ್ಸ್ 3 times ಆಫ್ ದಿಸ್, ಫಸ್ಟ್ ಹಾರ್ಮೋನಿಕ್ ಇದೆ, ರೈಟ್? ಸೊ ಸೆಕೆಂಡ್ ಓವರ್ ಟೋನ್ ಅಂದ್ರೆ ಥರ್ಡ್ ಹಾರ್ಮೋನಿಕ್, ರೈಟ್? ಈ ಹಾರ್ಮೋನಿಕ್ಗೂ ಓವರ್ ಟೋನ್ಗೂ ಎಲ್ಲ ನಿಮಗೆ ಕರೆಕ್ಟ್ ಡಿಫ್ರೆನ್ಸ್ ಗೊತ್ತಿರಬೇಕು. ಅಂಡ್ ಅಗೇನ್ ದಿಸ್ ದ ವೇ. ಇವಾಗ ನೋಡ್ಕೊಳ್ಳಿ, 1/2L ಟೆನ್ಷನ್ ಮಾಸ್ ಪರ್ ಲೆಂತ್, ರೈಟ್? ಮಾಸ್ ಪರ್ ಲೆಂತ್ ನಾವು ಏನಂತ ಬರಿಬೋದು? ಸಿ ಡೆನ್ಸಿಟಿ, ರೈಟ್? ಡೆನ್ಸಿಟಿ ಇಂಟು ಏರಿಯಾ. ಏರಿಯಾ ಏನು? πr² ಅಂದ್ರೆ r is nothing but diameter by 2 ಅಲ್ವಾ? ಸೊ d/2 ಹೋಲ್ ಸ್ಕ್ವೇರ್. ಇಲ್ಲಿ ನಿಮಗೆ ಡಿ ಹೊರಗಡೆ ತಗೋಣ, LD. ಅಂಡ್ ಇಲ್ಲಿ ಈ ಒಂದು 2² ಮೇಲ್ಗಡೆ ಹೋದ್ರೆ 4 ಈ 2 ಒಳಗಡೆ ಹೋದ್ರೆ ಕ್ಯಾನ್ಸಲ್ ಆಗುತ್ತೆ. ಕಾಂಪ್ಯಾಕ್ಟ್ಲಿ ನಿಮ್ಗೆ ಉಳಿಯೋದು √1/LD. ಸೊ ವಿಚ್ ಇಸ್ ಟೆನ್ಷನ್ ಬೈ π ρ, ರೈಟ್? ಬಟ್ ನಿಮಗೆ ಪ್ರೊಪೋರ್ಷನಾಲಿಟಿ ಸಿಂಬಲ್ನ ಮಾತ್ರ ಕೇಳ್ತಾ ಇದ್ದಾರೆ. ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್, ಇನ್ವರ್ಸ್ಲಿ ಡಿಪೆಂಡ್ಸ್ ಆನ್ ಲೆಂತ್ ಅಂಡ್ ಡಯಾಮೀಟರ್. ಸೊ ಆಪ್ಷನ್ ಎ ಏನಿದೆ ಕರೆಕ್ಟ್. ಓಕೆ, ಎಸ್ ಸರ್. ಸೊ ಇವಾಗ ನಾನು ಯಾಕೆ ಈ ಥರ ಹೇಳ್ತಾ ಹೋಗ್ತಾ ಇದ್ದೀನಿ ಅಂದರೆ, ಶಾರ್ಟ್ ಕಟ್ ಆಗಿ ನೀವು ಯಾವ ಥರ ಕ್ವಿಕ್ ಆಗಿ ಎಕ್ಸಾಮಲ್ಲಿ ಸೊ ಮಾಡಬೇಕು ಅಂತ, ರೈಟ್? ಸೊ ಗೈಸ್, ದ ಈಕ್ವೇಶನ್ ಆಫ್ ಅ ವೇವ್ ಇಸ್ ಗಿವನ್ ಬೈ y is equal to 10 sin 2π/45t plus alpha if the displacement is 5 centimeter. ಸೊ ಡಿಸ್ಪ್ಲೇಸ್ಮೆಂಟ್ 5 centimeter ಯಾವಾಗ t equal to 0. ಸೊ ಹಾಗಾದರೆ ನಾವು ಟೋಟಲ್ ಫೇಸ್ ಅಟ್ t is equal to 7.5 ಸೆಕೆಂಡ್ ಏನಂತ ಹೇಳಬೇಕು. ಸೊ ಫೇಸ್ ಅಂದ್ರೆ ಏನು? ಫೇಸ್ ಇಸ್ ದ ಆರ್ಗ್ಯುಮೆಂಟ್ ಆಫ್ ಸೈನ್ ಫಂಕ್ಷನ್ಗೆ ನಾವು ಇದಕ್ಕೆ ಫೇಸ್ ಅಂತೇಳಿ ಕರಿತೀವಿ. ಓಕೆ, ಇದು ಫೇಸ್. ಆರ್ಗ್ಯುಮೆಂಟ್ ಆಫ್ ಸೈನ್ ಇಸ್ ಫೇಸ್. ಸರ್ ω/t/kx, ರೈಟ್? ಆ kx ಟರ್ಮ್ ಏನಿದೆ 0, ಯಾಕಂದ್ರೆ ಪೊಸಿಷನ್ 0. ಟಿ ಏನಿದೆ ಟಿ ಕೂಡ 0 ಅಟ್ ದ ಬಿಗಿನಿಂಗ್. ನಾವು ಟಿನ ಕೂಡ 0 ಚೂಸ್ ಮಾಡ್ಕೊತೀವಿ. ಸೊ ಯೂಶಲಿ ಅದು 0 ಇರುತ್ತೆ ಫೇಸ್. ಬಟ್ ಆಸ್ ದ ಟೈಮ್ ಪ್ರೋಗ್ರೆಸಸ್ ಫೇಸ್ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ನಾವು ಅವ್ರು ಹೇಳ್ತಾ ಇದ್ದಾರೆ ಡಿಸ್ಪ್ಲೇಸ್ಮೆಂಟ್ 5 centimeter ಅಟ್ t is equal to 0, ರೈಟ್? ಅಟ್ t is equal to 0 ಡಿಸ್ಪ್ಲೇಸ್ಮೆಂಟ್ 5 centimeter. ಯಾಕೆ ಸರ್? ಗಿವನ್ ಈಕ್ವೇಶನ್ ಇಲ್ಲಿದೆ, y is equal to 5 centimeter 10 sin 2π/45 ಇದೆ, ಟೈಮ್ 0 ಆಗ್ತಾ ಇದ್ದೀನಿ, ಪ್ಲಸ್ ಆಲ್ಫಾ. ಸೊ ಈ ಟರ್ಮ್ 0 ಆಯಿತು, ರೈಟ್? ಸೊ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 5/10 ಅಲ್ವಾ?
1/2 is equal to sin alpha. ಹಾಗಾದ್ರೆ alpha is going to be 30 degree ಅಥವಾ π/6. ಆಲ್ಫಾ ವ್ಯಾಲ್ಯೂ ಬಂತು. ಸೊ ಇವಾಗ ಆಲ್ಫಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಬಟ್ ಅಟ್ ಟಿ ಈಸ್ ಈಕ್ವಲ್ ಟು 7.5 ಅಥವಾ ನಾವು 15/2 ಅಂತ ಕೂಡ ಬರ್ಕೋಬಹುದು ಸಿಂಪ್ಲಿಫಿಕೇಶನ್ ಪರ್ಪಸ್ಗೆ. 10 sin 2π/45 ಇಂಟು ಟಿ ಏನು 15/2 ಪ್ಲಸ್ π/6 ಆಲ್ಫಾ. ಓಕೆ, ಈ ಒಂದು ಈಕ್ವೇಷನ್ಗೆ ಮತ್ತೆ ರಿಟರ್ನ್ ನಾನು ಆಲ್ಫಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇವಾಗ ನೋಡಿ 2 ಕ್ಯಾನ್ಸಲ್. ಸೊ ಇಟ್ ಈಸ್ ಬೇಸಿಕಲಿ 15 1s 3s. So basically π/3 plus π/6. Okay, π/3 plus π/6 LCM no, 60 degree plus 30 degree 90 degree, which is π/2. So phase ಇಲ್ಲೇನು ಮಾಡಬೇಕಾಗಿಲ್ಲ ನಾವು. phase ಏನು sir? This is phase which is π/2. Correct answer option B. Clear? Yes sir. Now two tuning forks A ಮತ್ತೆ B ಇದೆ, ಎರಡು A tuning fork ಇದೆ. Produces notes of frequencies 258. ಸೊ ಇದರ ಫ್ರೀಕ್ವೆನ್ಸಿ ಏನಿದೆ F1 ಅಥವಾ FA 258, ಫ್ರೀಕ್ವೆನ್ಸಿ ಆಫ್ ಬಿ ಏನಿದೆ 262. ಕ್ಲಿಯರಾ? ಎಸ್ ಸರ್. ಆ್ಯನ್ ಅನ್ನೋನ್ ನೋಟ್ ಸೌಂಡೆಡ್ ವಿತ್ ಎ, ನಾವು ಒಂದು ಅನ್ನೋನ್ ಅನ್ನ ತಗೊಂಡು ಎ ಜೊತೆ ಸೌಂಡ್ ಮಾಡಿದಾಗ ಪ್ರೊಡ್ಯೂಸರ್ಸ್ ಸರ್ಟೇನ್ ಬೀಟ್ಸ್. ಅಂದರೆ ಈ ಅನ್ನೋನ್ ಎಫ್ ಅನ್ನೋನ್ ಏನಿದೆ ಈಸ್ ಕ್ಲೋಸ್ ಟು ರೈಟ್, ಅಪ್ರಾಕ್ಸಿಮೇಟ್ಲಿ ಕ್ಲೋಸ್ ಟು ಎಫ್ ಎ ಅಂಡ್ ಕ್ಲೋಸ್ ಟು ಎಫ್ ಬಿ, ಅವಾಗ ಮಾತ್ರ ಬೀಟ್ಸ್ ಸಾಧ್ಯ. ರೈಟ್. ಸೊ ವೆನ್ ದ ಅನ್ನೋನ್ ಫ್ರೀಕ್ವೆನ್ಸಿ ಹ್ಯಾವಿಂಗ್ ಎಫ್ ಅನ್ನೋನ್ ಸೌಂಡೆಡ್ ವಿತ್ ಎ, ಓಕೆ, ಎಫ್ ಅನ್ನೋನ್ ವಿತ್ ಎ ಸೌಂಡ್ ಮಾಡಿದ್ರೆ ಸರ್ಟೆನ್ ಬೀಟ್ಸ್ ಬರುತ್ತೆ. ವೆನ್ ದ ಸೇಮ್ ಅನ್ನೋನ್ ಈಸ್ ಸೌಂಡೆಡ್ ವಿತ್ ಬಿ, ಇಟ್ ಗಿವ್ಸ್ ರೈಟ್ ದ ಬೀಟ್ ಫ್ರೀಕ್ವೆನ್ಸಿ ಏನಿದೆ ಇಟ್ ಗೆಟ್ಸ್ ಡಬಲ್ಡ್. ಸೊ ಬೀಟ್ ಫ್ರೀಕ್ವೆನ್ಸಿ ಡಬಲ್ ಆಗ್ತಾ ಇದೆ. ಸೊ ಬೀಟ್ ಫ್ರೀಕ್ವೆನ್ಸಿ ಅಂದ್ರೇನು? ಸೊ ಬೀಟ್ ಫ್ರೀಕ್ವೆನ್ಸಿ ಈಸ್, ನಮಗೆ ಗೊತ್ತು ಬೀಟ್ ಫ್ರೀಕ್ವೆನ್ಸಿ ಅಂದರೆ ಸರ್ ಬೀಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು F1 minus F2. ರೈಟ್, F1 minus F2ಗೆ ನಾವು ಬೀಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇನ್ ಸಚ್ ಅ ವೇ F1 F2 ಕ್ಲೋಸ್ ಬೈ ಇರಬೇಕು. ಓಕೆ, ಸೊ ಅನ್ನೋನ್ ಫ್ರೀಕ್ವೆನ್ಸಿ ಏನಂತ ಹೇಳಬೇಕು. ಸೊ ಗೈಸ್ ಅನ್ನೋನ್ ಫ್ರೀಕ್ವೆನ್ಸಿ ನಾನಿವಾಗ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ರೈಟ್. ಸೊ ಇವಾಗ ಅನ್ನೋನ್ 250 ಅಂತ ತೊಗೊಳ್ಳೋಣ. ಏದೇನಿದೆ ಸರ್? ಎಫ್ ಎ ಇಸ್ 258. ಸೊ 250 258 ಬೀಟ್ ಫ್ರೀಕ್ವೆನ್ಸಿ ಏನು 8. ರೈಟ್. ಅದೇ ಅನ್ನೋನು ನಾನು ಬಿ ಜೊತೆ ಮಾಡಿದ್ರೆ 262 ಜೊತೆ ಮಾಡಿದ್ರೆ ಸೊ 250 262 ಸೊ 12. ರೈಟ್. ಸೊ 8 is not twice of 12. ಕರೆಕ್ಟ್. ಸೊ ರೂಲಿಂಗ್ ಔಟ್ ದಿಸ್ ಆಪ್ಷನ್. ಓಕೆ, ಐ ಆಮ್ ರೂಲಿಂಗ್ ಔಟ್ ದಿಸ್ ಆಪ್ಷನ್. ಸೊ ಅದೇ ಥರ 252 ತೊಗೊತೀನಿ. 252 ವಿತ್ 258 ಎಷ್ಟಿದೆ ಡಿಫರೆನ್ಸು ಸರ್? 52 58. You have 6 difference. Okay, 6. But ಇದೇ 252 again 262 10 is the difference. It's not double. 6 is not 10 is not double of 6. ಅದೇ ತರ ಥರ್ಡ್ ಒನ್ 254 ತಗೊಂಡು 258 ಜೊತೆ ಮಾಡಿದಾಗ ಬೀಟ್ ಫ್ರೀಕ್ವೆನ್ಸಿ 4 ಇದೆ. ಅದೇ 254 268 ಜೊತೆ ಬೀಟ್ ಫ್ರೀಕ್ವೆನ್ಸಿ 262 ಜೊತೆ ಬೀಟ್ ಫ್ರೀಕ್ವೆನ್ಸಿ 8 ಇದೆ. ಸೊ ಇಯರ್ ದಿಸ್ ಇಸ್ ಕರೆಕ್ಟ್. ಯಾಕಂದ್ರೆ 8 is 2 times of 4, right? So this is the given condition illi. Okay, sounded with beat frequency gets doubled. Okay, correct answer ಏನು ಸರ್? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೀವು ಆಪ್ಷನ್ ಡಿಗೂ ಕೂಡ ಚೆಕ್ ಮಾಡ್ಬೋದು. ಓಕೆ, ಎಸ್ ಸರ್. ನೌ ಅ ವೈರ್ ಅಂಡರ್ ಟೆನ್ಷನ್ ವೈಬ್ರೇಟ್ಸ್ ವಿತ್ ಅ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ವೈರ್, ಸ್ಟ್ರೆಚ್ಡ್ ವೈರ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನು 1/2L ಇಂಟು ಟಿ ಬೈ ಮ್ಯೂ. ಆ ಒಂದು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನಿದೆ 600 ಹರ್ಟ್ಸ್. ಓಕೆ, ಸೊ ದಿಸ್ F1 ವಿಚ್ ಇಸ್ 1/2L ಇಂಟು ಅಂಡರ್ ರೂಟ್ ಟೆನ್ಷನ್ ಬೈ ಮ್ಯೂ ವಿಚ್ ಇಸ್ ಈಕ್ವಲ್ ಟು 600 ಹರ್ಟ್ಸ್. ಇಫ್ ದ ಲೆಂತ್ ಆಫ್ ದ ವೈರ್ ಇಸ್ ಡಬಲ್ಡ್, ನಾವಿವಾಗ ಲೆಂತ್ ಆಫ್ ದ ವೈರ್ ಡಬಲ್ ಮಾಡಿದ್ರೆ, ಸೊ ಲೆಂತ್ ಆಫ್ ದ ವೈರ್ ಇಸ್ ಡಬಲ್ಡ್, ದ ರೇಡಿಯಸ್ ಇಸ್ ಹಾಫ್ಡ್. ಓಕೆ, ರೇಡಿಯಸ್ನ ಅರ್ಧ ಮಾಡ್ತಾ ಇದೀವಿ, ಲೆಂತ್ನ ಡಬಲ್ ಆಗ್ತಾ ಇದೆ. ದ ವೈರ್ ಇಸ್ ಮೇಡ್ ಟು ವೈಬ್ರೇಟ್ ಅಂಡರ್ 1/9 ದ ಟೆನ್ಷನ್. ಓಕೆ ಗೈಸ್, ಟೆನ್ಷನ್ ಏನಾಗ್ತಾ ಇದೆ ಸರ್? ಟೆನ್ಷನ್ ಈಸ್ ಬಿಕಮಿಂಗ್ T/9. ಆಲ್ ರೈಟ್. ಎಸ್ ಸರ್. ಸೊ ದೆನ್ ದ ಫಂಡಮೆಂಟಲ್ ಫ್ರೀಕ್ವೆನ್ಸಿ ವಿಲ್ ಬಿಕಮ್, ಆ ಒಂದು ಕೇಸಲ್ಲಿ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಹೇಳಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಹೋಗಿ, ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಓಕೆ, ದಿಸ್ ಇಸ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ನ್ಯೂ, ರೈಟ್? ಸೊ ನಾಟ್ ವಿ. ಫಂಡಮೆಂಟಲ್ ಫ್ರೀಕ್ವೆನ್ಸಿ, right? So fundamental frequency
right? Nu is going to be equal to 1 by 2L into tension by mu. Okay, but ಇಲ್ಲಿ 1 by 2L tension by mu ನ ಯಾವ ತರ ಬರಿಬೋದು, ಸರ್ಫೇಸ್ ಏರಿಯಾ, ರೈಟ್, ಆ ಒಂದು ಏರಿಯಾ ಪೈ ಆರ್ ಸ್ಕ್ವೇರ್, ವೈರ್ದು ಏರಿಯಾ ಪೈ ಆರ್ ಸ್ಕ್ವೇರ್ ಇಂಟು ಡೆನ್ಸಿಟಿ, ರೈಟ್. ಮ್ಯೂ ಕ್ಯಾನ್ ಬಿ ರಿಟರ್ನ್ ಲೈಕ್ ದಟ್. ಮ್ಯೂ is sigma rho into area, right? So ಇಲ್ಲಿ r square ಅನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ r ಆಗುತ್ತೆ. ಸೊ 2LR ಟೆನ್ಷನ್ ಬೈ ರೋ, ರೈಟ್. ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಇನ್ ಕೇಸ್ 1 ಟೆನ್ಷನ್ 1, ಲೆಂತ್ 1, ರೇಡಿಯಸ್ 1, ಬಟ್ ರೋ ಏನಿದೆ, ರೋ ಇಸ್ ಸೇಮ್, ರೈಟ್. ಸೊ ಇಯರ್ ರೋ 1 ಈಕ್ವಲ್ ಟು ರೋ 2, ಬೋತ್ ದ ಕೇಸಸ್ ರೋ 1 ಈಕ್ವಲ್ ಟು ರೋ 2. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗಾದ್ರೆ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಏನಿದೆಯಪ್ಪ, ಕೇಸ್ 1 ಅಲ್ಲಿ ನ್ಯೂ 1 ಡಿಪೆಂಡ್ಸ್ ಆನ್ ಇನ್ವರ್ಸ್ಲಿ ಎಲ್ ಮೇಲೆ, ಇನ್ವರ್ಸ್ಲಿ ಆರ್ ಮೇಲೆ, ಡೈರೆಕ್ಟ್ಲಿ ಆನ್ ಅಂಡರ್ ರೂಟ್ ಟಿ ಮೇಲೆ, ರೈಟ್. ಸೊ ಅದನ್ನೇ ಬರ್ತಾ ಇದ್ದೀನಿ ನೋಡಿ, ನ್ಯೂ 1 L1 R1, ರೈಟ್. ಸೊ T1, ಓಕೆ. ಅದೇ ನ್ಯೂ 2 is now L2 R2 T2 ಅಂಡರ್ ರೂಟ್, ಓಕೆ. ಡೈರೆಕ್ಟ್ಲಿ ಬರ್ಕೊತಾ ಇರೋದು, ಓಕೆ. ಸೊ ವೆನ್ ಯು ಹ್ಯಾವ್ ಈ ಒಂದು ರಿಲೇಶನ್ಶಿಪ್ ನಿಮ್ಗೆ ಗೊತ್ತಿದೆ ಅಂದರೆ, ಸಿ ಗೈಸ್ ನಾನೇನು ಮಾಡ್ಕೊಂಡಿದ್ದೆ, ಇಲ್ಲಿ ನ್ಯೂ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 by L 1 by R, ರೈಟ್. ಸೊ ವಿಚ್ ಇಸ್ ಅಂಡ್ ಅಗೇನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂಡರ್ ರೂಟ್ ಟಿ. ಸೊ ಈ ಒಂದು ರಿಲೇಷನ್ ಮೇಲೆ ನಾನು ಇದನ್ನು ಬರೆದಿರೋದು ಡೈರೆಕ್ಟ್ಲಿ, ಓಕೆ. ಎಲ್ ಆರ್ ಟಿ, ಅದೇ ಥರ ಇಲ್ಲಿ ಎಲ್ ಆರ್ ಟಿ, ರೈಟ್. ಸೊ ಗೈಸ್ ಅಬ್ಸರ್ವ್ ಮಾಡಿ, ಲೆಂತ್ ಏನಾಗ್ತಾ ಇದೆ ಸರ್, ಲೆಂತ್ ಇಸ್ ಡಬಲ್ಡ್, ರೈಟ್. ಸೊ ಲೆಂತ್ 2 ಇಸ್ ಬಿಕಮಿಂಗ್ 2L, ಲೆಂತ್ 1 ಇಸ್ L1, ರೈಟ್. ಅಂಡ್ ರೇಡಿಯಸ್ ಏನಾಗ್ತಾ ಇದೆ, ರೇಡಿಯಸ್ ಇಸ್ ಆಫ್ಟ್. ಸೊ R2 ಇಸ್ ಬಿಕಮಿಂಗ್ R1 by 2, ರೈಟ್. ಅಂಡ್ ಟೆನ್ಷನ್ ಇಸ್ ಬಿಕಮಿಂಗ್ 1/9, ಓಕೆ. ಸೊ ಯು ಹ್ಯಾವ್ ಅಂಡರ್ ರೂಟ್ T1 ಇದೆ, ಬಟ್ ಅಂಡರ್ ರೂಟ್ T1 by 9 ಇದೆ, ಓಕೆ. ಸೊ ಅಂಡರ್ ರೂಟ್ 9 ವಿಚ್ ಇಸ್ 3. ಸೊ ಇಲ್ಲಿ ನೋಡಿ, ಇಲ್ಲಿ 2 ಕ್ಯಾನ್ಸಲ್, R1 ಕ್ಯಾನ್ಸಲ್, L1 ಕ್ಯಾನ್ಸಲ್, ಯು ಹ್ಯಾವ್ ಅಂಡರ್ ರೂಟ್ 9 ವಿಚ್ ಇಸ್ ನಥಿಂಗ್ ಬಟ್ 3. ಸೊ V1 by V2 ರೇಷಿಯೋ ಏನಿದೆ 3, ರೈಟ್. ಸೊ V1 by V2 ರೇಷಿಯೋ ನಮಗೆ ಬೇಕಾಗಿರೋದು ಫ್ರೀಕ್ವೆನ್ಸಿ, ರೈಟ್. ನ್ಯೂ 1 by ನ್ಯೂ 2 ರೇಷಿಯೋ 3, ಫ್ರೀಕ್ವೆನ್ಸಿ 2 ಬೇಕು ನಮಗೆ, ಫಂಡಮೆಂಟಲ್, ಬೋತ್ ಆರ್ ಫಂಡಮೆಂಟಲ್. ಸೊ ಫ್ರೀಕ್ವೆನ್ಸಿ 2 ಬೇಕಂದ್ರೆ ಫ್ರೀಕ್ವೆನ್ಸಿ 1 by 3, ಫ್ರೀಕ್ವೆನ್ಸಿ 1 600, so by 3 200. So correct answer is idu, option A, okay. Yes sir. So which of the following is incorrect, okay. Incorrect yavudante helbeku. Wave is longitudinal, it must be a mechanical wave. If the wave is longitudinal, it must be a mechanical wave. No, not correct, right. So this is a correct option, so it's not correct answer. So if the wave is mechanical, it may or may not be transverse, okay. This is also correct argument only. Mechanical waves propagate in vacuum, correct, right. So mechanical waves enide propagate in vacuum, but diffraction helps us to distinguish between sound wave and light wave, okay. So diffraction help us, no, sound wave ಮತ್ತೆ light wave ಗೆ ಡಿಸ್ಟಿಂಗ್ವಿಶಿಂಗ್ ಫ್ಯಾಕ್ಟರ್ ಯಾವುದು ಅಂದರೆ ಪೋಲರೈಸೇಷನ್, ನಾಟ್ ಡಿಫ್ರಾಕ್ಷನ್. ಪೋಲರೈಸೇಷನ್ ಹೆಲ್ಪ್ಸ್. ಹೌ? ಯಾಕಂದರೆ ಸೌಂಡ್ ಏನಿದೆ, ದಿಸ್ ಇಸ್ ಲಾಂಗಿಟ್ಯೂಡಿನಲ್, ಸೌಂಡ್ ವೇವ್ ಇಸ್ ಲಾಂಗಿಟ್ಯೂಡಿನಲ್. ಸೊ ಲಾಂಗಿಟ್ಯೂಡಿನಲ್ ವೇವ್ಸಿಗೆ ನಾವು ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ಪ್ಯಾರಲಲ್ ಟು ದ ಪ್ಲೇನ್, ಸೊ ಈ ಥರ ಕಾನ್ಸೆಪ್ಟು ನಮಗೆ ಇಲ್ಲಿ ಬರಲ್ಲ. ಸೊ ಪೋಲರೈಸೇಷನ್ ಕ್ಯಾನ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅದು ಲೈಟ್ ವೇವ್ ಅಥವಾ ಸೌಂಡ್ ವೇವ್, ನಾಟ್ ಡಿಫ್ರಾಕ್ಷನ್, ಓಕೆ. So option D correct irutte. Now the equation of a transverse wave is given by y is equal to 0.05 sine of pi 2t minus 0.02 x, okay, where x and y are in meters, t is in second, okay. The minimum distance of separation between the two particles which are in phase, right. So two particles, see guys, ಇಲ್ಲಿ ನೋಡ್ಕೊಳ್ಳಿ, ವೇವ್ ಅಂದರೆ ಇದು ಒಂದು ವೇವ್ ಬರಿತಾ ಇದ್ದೀನಿ, ಓಕೆ. ಲೆಟ್ಸ್ ಸೇ I am writing a wave. Two particles which are in phase ಅಂದರೆ ಯಾವುದದು ಸರ್? two particles which are in phase ಅಂದರೆ ಅವುಗಳ ನಡುವೆ ಇರತಕ್ಕಂಥ ಪಾತ್ ಡಿಫರೆನ್ಸ್ ಏನಿರುತ್ತೆ, ಲ್ಯಾಂಬ್ಡಾ ಇರುತ್ತೆ. ಸೊ ದೀಸ್ ಆರ್ ದ ಟೂ ಪಾರ್ಟಿಕಲ್ಸ್ ಇನ್ ಫೇಸ್. ಅಥವಾ ನೀವು ಈ ಒಂದು ಪಾರ್ಟಿಕಲ್ನ ತೊಗೊಂಡ್ರೆ ಇನ್ನೊಂದು ಪಾರ್ಟಿಕಲ್ ಇಲ್ಲಿರುತ್ತೆ, ರೈಟ್.
ಸೊ ದೀಸ್ ಆರ್ ದ ಟೂ ಪಾರ್ಟಿಕಲ್ಸ್ ಇನ್ ಫೇಸ್. ನಾವೇನು ಕಂಡುಹಿಡಬೇಕು? ಸಪರೇಷನ್ ಅಂದರೆ ಲ್ಯಾಂಬ್ಡಾ ಬೇಕು, ರೈಟ್. ಸೊ ಲ್ಯಾಂಬ್ಡಾ ಏನಂತ ಹೇಳಬೇಕು, ಬಿಟ್ವೀನ್ ವಿಚ್ ಆರ್ ಇನ್ ಫೇಸ್ ಅಂಡ್ ದ ವೇವ್ ವೆಲಾಸಿಟಿ ಆಲ್ಸೋ. ನೀವು ವೇವ್ ವೆಲಾಸಿಟಿನೂ ಕೂಡ ಹೇಳಬೇಕು. ಇಲ್ಲಿ ಆಪ್ಷನ್ ನೋಡಿ, ರೈಟ್. ಸೊ ಕೊಟ್ಟಿರೋ ಈಕ್ವೇಷನ್ ಏನಿದೆ, y is equal to 0.05 sin 2πt, ಒಳಗಡೆ ಹಾಕೊಂಡೆ ಪೈನ 2πt ಮೈನಸ್ ಪೈ ಒಳಗಡೆ ಹೋದರೆ 0.02 πx. ಓಕೆ, ಸೊ ಇದು ಯಾವ ಫಾರ್ಮ್ಯಾಟಲ್ಲಿದೆ ಸರ್? ಸ್ಟ್ಯಾಂಡರ್ಡ್ ಈಕ್ವೇಷನ್ ಫಾರ್ಮ್ಯಾಟಲ್ಲಿದೆ, ಒಮೆಗಾ ಅಂಡ್ ಕೆ, ರೈಟ್. ಸೊ ಹಾಗಾದರೆ ಲ್ಯಾಂಬ್ಡಾ ಕೆ ಇಸ್ ಈಕ್ವಲ್ ಟು 2π ಬೈ ಲ್ಯಾಂಬ್ಡಾ ಅಥವಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2π ಬೈ ಕೆ. 2π ಕೆ ಏನು ಸರ್? ಕೆ ಇಸ್ 0.02 π, ರೈಟ್. 0.02 π, ಪೈ ಕ್ಯಾನ್ಸಲ್, 2 ಬೈ 0.02 100, ರೈಟ್. ಸೊ ಲ್ಯಾಂಬ್ಡಾ ಏನಿದೆ 100 ಮೀಟರ್, ನಿಮಗೆ ಲ್ಯಾಂಬ್ಡಾ ಬಂತು, ರೈಟ್. ಇವಾಗ ಆಪ್ಷನ್ ನೋಡಿ. ಸೊ 1 2 ಆಪ್ಷನ್ ಬಿ ಆ್ಯಂಡ್ ಡಿ ಅಲ್ಲಿ ಲ್ಯಾಂಬ್ಡಾ ಇದೆ, ರೈಟ್. ಸೊ ಇವಾಗ ನಾನು ಸ್ಟಿಲ್ ಹ್ಯಾವ್ ಟು ಸಾಲ್ವ್ ವೇವ್ ವೆಲಾಸಿಟಿ. ವೇವ್ ವೆಲಾಸಿಟಿನ ನಾವು ಯಾವ ಥರ ಬರ್ತೀವಿ ಸರ್? ವೇವ್ ವೆಲಾಸಿಟಿನ ನಾವು ವಿ ಒಮೆಗಾ, ರೈಟ್, ವಿ ಡಬ್ಲ್ಯೂ ಇಸ್ ಗೋನ್ ಟು ಬಿ ಒಮೆಗಾ ಬೈ ಕೆ. ಒಮೆಗಾ ಏನು? ಸೊ ದಿಸ್ ಇಸ್ ಒಮೆಗಾ, ಇದು ಕೆ, ರೈಟ್. ಸೊ ಒಮೆಗಾ ಇಸ್ 2π, ಕೆ ಇಸ್ 0.025, ರೈಟ್. ಸೇಮ್ ಥಿಂಗ್ 100 ಮೀಟರ್ ಪರ್ ಸೆಕೆಂಡ್. ಓಕೆ, 100 ಮೀಟರ್ ಪರ್ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಏನಿದೆ ಕರೆಕ್ಟ್ ಇರುತ್ತೆ ಇಲ್ಲಿ. ಓಕೆ, ಎಸ್. ನೌ ದ ಫ್ರೀಕ್ವೆನ್ಸಿ ಆಫ್ ದ ಸೆಕೆಂಡ್ ಓವರ್ಟೋನ್. ಸೆಕೆಂಡ್ ಓವರ್ಟೋನ್ ಅಂದರೆ ಸರ್ ಥರ್ಡ್ ಹಾರ್ಮೋನಿಕ್. ಯಾವುದ್ರದ್ದು? ಓಪನ್ ಪೈಪ್. ಓಕೆ, ಓಪನ್ ಪೈಪ್ದು is equal to the frequency of the first overtone. ನನಗೆ ಓವರ್ಟೋನ್ ಕಾನ್ಸೆಪ್ಟ್ ಬೇಡ, ಐ ವಿಲ್ ಓನ್ಲಿ ರೈಟ್ ಹಾರ್ಮೋನಿಕ್. ಫಸ್ಟ್ ಓವರ್ಟೋನ್ ಅಂದರೆ ಸೆಕೆಂಡ್ ಹಾರ್ಮೋನಿಕ್. ಫಸ್ಟ್ ಓವರ್ಟೋನ್ ಅಂದರೆ ಸೆಕೆಂಡ್ ಹಾರ್ಮೋನಿಕ್. ಯಾವುದ್ರದ್ದು? ಕ್ಲೋಸ್ಡ್ ಪೈಪ್ದು. ಓಕೆ, ದ ರೇಷಿಯೋ ಆಫ್ ದೇರ್ ಲೆಂತ್ಸ್ ಆಫ್ ದ ಓಪನ್ ಪೈಪ್ ಮತ್ತು ಕ್ಲೋಸ್ಡ್ ಪೈಪ್ ಲೆಂತ್ ಬೇಕು, ರೈಟ್. ಸೊ ಫಸ್ಟ್ ಆಫ್ ಆಲ್ ಗೈಸ್ ಅಬ್ಸರ್ವ್ ಮಾಡಿ, ಓಪನ್ ಪೈಪಲ್ಲಿ ಫ್ರೀಕ್ವೆನ್ಸಿ ಏನಿರುತ್ತೆ ಸರ್? F1, ರೈಟ್. ಓಪನ್ ಪೈಪಲ್ಲಿ F1, 2F1, 2F1, 3F1, 4F1 ಈ ಥರ ಪ್ಯಾಟರ್ನಲ್ಲಿ ಇರುತ್ತೆ, ರೈಟ್, ಓಪನ್ ಪೈಪಲ್ಲಿ. ಅದೇ ಕ್ಲೋಸ್ಡಲ್ಲಿ, ಸೊ ಕ್ಲೋಸ್ಡ್ ಪೈಪಲ್ಲಿ ಫ್ರೀಕ್ವೆನ್ಸಿ ಪ್ಯಾಟರ್ನ್ ಯಾವ ಥರ ಇರುತ್ತೆ? F1, 3F1, 5F1, ಆಡ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ 7F1, so on, ರೈಟ್. ಸೊ ಹಾಗಾದರೆ ಫ್ರೀಕ್ವೆನ್ಸಿ ಆಫ್ ದ ಥರ್ಡ್ ಹಾರ್ಮೋನಿಕ್ ಯಾವುದು ಸರ್? ಥರ್ಡ್ ಹಾರ್ಮೋನಿಕ್ 1 2 3 3F1, ರೈಟ್. ಸೊ 3F1 ಈಸ್ ಈಕ್ವಲ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಸೆಕೆಂಡ್ ಹಾರ್ಮೋನಿಕ್, ರೈಟ್. ಸೊ ಇಲ್ಲಿ ಕೂಡ 3F1. ಓಕೆ, ಕ್ಲಿಯರಾ? ಎಸ್ ಸರ್. ಬಟ್ ಫ್ರೀಕ್ವೆನ್ಸಿ ಆಫ್ ಥರ್ಡ್ ಹಾರ್ಮೋನಿಕ್ ಇನ್ ಓಪನ್ ಪೈಪ್ ಇಸ್ 3F1. ಬಟ್ ಫಸ್ಟ್ ಹಾರ್ಮೋನಿಕ್ದೇನು ಸರ್? V/2L. V/2L ಇದು ಓಪನ್ ಪೈಪ್ಗೆ, ದಿಸ್ ಇಸ್ ಫಾರ್ ಓಪನ್ ಪೈಪ್, V/2L. ಕ್ಲೋಸ್ ಪೈಪ್ V/4L, ರೈಟ್. ಸೊ ಸೆಕೆಂಡ್ ಹಾರ್ಮೋನಿಕ್ ಫ್ರೀಕ್ವೆನ್ಸಿ ಸರ್ 3 times F1. ಬಟ್ F1 ಏನು? V/4L2, ರೈಟ್. ಇಫ್ ದ ಲೆಂತ್ ಆಫ್ ಕ್ಲೋಸ್ ಇಸ್ L2, ಓಪನ್ ಇಸ್ L1 ಅಂದರೆ, ರೈಟ್. ಸೊ 3 ಯಾಕೆ? ಸೆಕೆಂಡ್ಗೆ ಆಡ್ 1 3, F1 is V/4L2. ಇದು ಕ್ಲೋಸ್ಡ್ಗೆ. ಎರಡು ಈಕ್ವಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ವಿ ಏನು? ಸ್ಪೀಡ್ ಆಫ್ ಲೈಟ್. ಎರಡೂ ಕಡೆ 3v ಕ್ಯಾನ್ಸಲ್. ಸೊ ಯು ಹ್ಯಾವ್ 2L1 4L2, ರೈಟ್. ಸೊ 2 1s 2 2s. ಸೊ L1/L2 ಬೇಕು, ವಿಚ್ ಇಸ್ ಗೋಯಿಂಗ್ ಟು ಬಿ L1/L2, 4/2 ವಿಚ್ ಇಸ್ 2/1. ಕರೆಕ್ಟ್ ಅಲ್ಲ? ಓಕೆ, ಕ್ಲಿಯರ್? ಪ್ಯಾಟರ್ನ್ ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಸೊ ಓಪನ್ ಪೈಪ್ ಮತ್ತು ಸ್ಟ್ರೆಚ್ಡ್ ಸ್ಟ್ರಿಂಗ್ ಎರಡೂ ಕೂಡ ಒಂದೇ ಥರ ಪ್ಯಾಟರ್ನ್ ಬರುತ್ತೆ. ಬಟ್ ಕ್ಲೋಸ್ಡಲ್ಲಿ ಆಡ್ ಫ್ರೀಕ್ವೆನ್ಸೀಸ್ ಬರ್ತಾ ಹೋಗುತ್ತೆ, F1, 3F1, 5F1. ಓಕೆ, ಎಸ್ ಸರ್. ನೌ ಅ ಮೆಟಾಲಿಕ್ ವೈರ್ ಆಫ್ 1 ಮೀಟರ್ ಲೆಂತ್. ಸೊ ಲೆಂತ್ ಏನಿದೆ ಸರ್? 1 ಮೀಟರ್. ಹ್ಯಾಸ್ ಅ ಮಾಸ್. ಓಕೆ, ಮಾಸ್ ಎಷ್ಟಿದೆ? ಸೊ ಮಾಸ್ ಈಸ್ ದಟ್, ದಿಸ್ ಇಸ್ ಮಾಸ್. ಲೆಂತ್ ಏನಿದೆ? 1 ಮೀಟರ್, ರೈಟ್. ಸೊ ಹಾಗಾದರೆ ಮ್ಯೂ ಇಸ್ ಗೋನ್ ಟು ಬಿ ಮಾಸ್ ಪರ್ ಲೆಂತ್ ಅಲ್ವಾ? ಸೊ ಮಾಸ್ ಪರ್ ಲೆಂತ್ ಏನಿದೆ ಸರ್? 10 × 10⁻³ kg per meter. Okay, this is mu. If a tension ಕೂಡ ಕೊಟ್ಟಿದ್ದಾರೆ 100 Newton is applied to wire.
What is the speed of transverse waves? Straight forward, ನಮ್ಗೆ ಗೊತ್ತು speed is equal to under root t by mu. t 100, mu is 10 into 10 power minus 3, minus 3 goes up, ಹತ್ರ ಮುಂದೆ ಇನ್ನ 4 ಸೊನ್ನೆ ಅಥವಾ 100 ಮುಂದೆ ಇನ್ನ 3 ಸೊನ್ನೆ ಡಿವೈಡೆಡ್ ಬೈ 10, so which is 1 ಮುಂದೆ 4 ಸೊನ್ನೆ, right, under root, so which is nothing but 100. Okay, clear? Yes sir. Now a pipe of 30 centimeter long, okay, ಇಲ್ಲೊಂದು ಏನಿದೆ ಪೈಪು, this pipe is 30 centimeter long, okay, length ಏನಿದೆ 30 centimeter ಅಥವಾ 0.3 meter, open at both ends, so ಎರಡು ಎಂಡ್ ಅಲ್ಲಿ ಓಪನ್ ಇದೆ, produces harmonics. ಏನು harmonics sir? F1, 2F1, 3F1, right, open pipe, so 4F1, so on, closed ಆದರೆ F1, 3F1, 5F1. So which harmonic mode of pipe resonates at a frequency of 1.1 kilohertz? Okay, given speed of sound in air is 330 meter per second. Okay na? So ಇಲ್ಲಿ possible frequency ಏನು? first frequency, first harmonic, second harmonic, third harmonic, fourth harmonic, right, but fundamental frequency which is first harmonic fundamental ಅಥವಾ ಫಸ್ಟ್ ಹಾರ್ಮೋನಿಕ್ ಫ್ರೀಕ್ವೆನ್ಸಿ ಏನಪ್ಪ ಸರ್? F1 is equal to speed of sound in air divided by 2 times L. So this is fundamental. Okay, fundamental. Clear? In open pipe case, close ಆದರೆ V by 4L 100 times ನಾನು ಹೇಳಾಯ್ತು ಆಲ್ರೆಡಿ. ಸೊ ಹಾಗಾದರೆ F1 ಏನು ಸರ್? 330, V is 330 by 2 into 0.3 meter. Right, 0.3 meter is 3 into 10 power minus 1, 330, 110, 10 power minus 1 ಮೇಲ್ಗಡೆ ಹೋದರೆ 1100 by 2, right, ಫ್ರೀಕ್ವೆನ್ಸಿ 1 ಏನಿದೆ 1100 by 2, ಇಲ್ಲಿ ಕೊಟ್ಟಿರೋದೇನು 1100 ಅಂದರೆ 1.1000 ಅಂದರೆ 1100, ರೈಟ್. ಸೊ ಇದು 1100 by 2 ಇದೆ. ಸೊ ಹಾಗಾದರೆ F2 ಎಷ್ಟಿರುತ್ತೆ? F2 will be 2 times of that. Why? Because F2 is going to be 2 times of F1, right? So ಹಾಗಾದರೆ 2 into 1100 by 2 which is 1100. ಓಕೆ, ಅಥವಾ ನೀವು F3ನೂ ಕೂಡ ಚೆಕ್ ಮಾಡ್ಬೋದು, ಬಟ್ ಆಲ್ರೆಡಿ ನಮಗೆ F2ಗೆ ಆನ್ಸರ್ ಬಂದೋಯ್ತು. ಕರೆಕ್ಟ್ ಆನ್ಸರ್ ಇಲ್ಲಿ ಸೆಕೆಂಡ್ ಹಾರ್ಮೋನಿಕ್. F2 is second harmonic or first overtone. Clear? Yes sir. Now ಇಲ್ಲಿ ನೋಡಿ, a stretched string is vibrating in the second overtone. ಸೊ ಒಂದು ಸ್ಟ್ರೆಚ್ಡ್ ಸ್ಟ್ರಿಂಗ್ ಏನಿದೆ ಸೆಕೆಂಡ್ ಓವರ್ಟೋನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದೆ. ದೆನ್ ದ ನಂಬರ್ ಆಫ್ ದ ನೋಟ್ಸ್ ಅಂಡ್ ದ ಆಂಟಿ ನೋಟ್ಸ್. ಸೊ ಸ್ಟ್ರೆಚ್ಡ್ ಸ್ಟ್ರಿಂಗ್ ಫಸ್ಟ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಥವಾ ಫಸ್ಟ್ ಹಾರ್ಮೋನಿಕಲ್ಲಿ ಯಾವ ಥರ ಇರುತ್ತೆ ಸರ್? ಈ ಥರ ಇರುತ್ತೆ, ರೈಟ್. ಸೊ ಇಲ್ಲಿ ನೋಟ್ಸ್ ಸರ್, ದಿಸ್ ಇಸ್ ನೋಡ್, ಆಂಟಿ ನೋಡ್, ರೈಟ್. ಸೊ 2N 1A, ರೈಟ್. ಅದೇ ಸೆಕೆಂಡ್ ವೈಬ್ರೇಷನಲ್ ಮೋಡಲ್ಲಿ ಯಾವ ಥರ ಇರುತ್ತೆ ಸರ್? ಈ ಥರ ಇರುತ್ತೆ, ರೈಟ್, ಈ ಥರ ಇರುತ್ತೆ. ಸೊ ಇಲ್ಲಿ ಎಷ್ಟಿದೆ ನೋಡ್ಸು ಆ್ಯಂಟಿ ನೋಡ್ಸು ಸರ್? ನೋಡ್, ಇದು ಆ್ಯಂಟಿ ನೋಡ್. ಸೊ 3 ನೋಡ್ ಆ್ಯಂಡ್ 2 ಆ್ಯಂಟಿ ನೋಡ್ಸ್. ಅದೇ ಥರ ಥರ್ಡಲ್ಲಿ ಇದು ಥರ್ಡ್, ರೈಟ್. ಸೋ ಫಾರ್ ನಾನೇನು ಬರೆದೆ? ದಿಸ್ ಇಸ್ ಸೆಕೆಂಡ್, ಇದು ಫಸ್ಟ್. ಥರ್ಡ್ ಏನು ಸರ್? ಥರ್ಡ್ ಈ ಥರ ಇರುತ್ತೆ, ರೈಟ್. ಸೊ ಇಲ್ಲಿ ನೋಡ್, ಕ್ಲಿಯರಾ? ಆ್ಯಂಟಿ ನೋಡ್, ರೈಟ್. ಸೊ ದೇರ್ ಫಾರ್ ನೋಡ್ಸ್ ಎಷ್ಟಿದೆ? 4 ಇದೆ. ಆ್ಯಂಟಿ ನೋಡ್ಸ್ ಎಷ್ಟಿದೆ? 3 ಇದೆ. ಸರ್ ಈ ಕಡೆನೂ ಇದೆಲ್ಲ ನೋ, ಒಂದೇ ಸೈಡು ನೀವು ಮಾರ್ಕ್ ಮಾಡ್ಕೋಬೇಕು, ಯಾಕಂದರೆ ಪಾರ್ಟಿಕಲ್ ಕ್ಯಾನ್ ಓನ್ಲಿ ಎಕ್ಸಿಸ್ಟ್ ಮೇಲ್ಗಡೆ ಅಥವಾ ಕೆಳಗಡೆ. ಓಕೆ, ಕ್ಲಿಯರ್? ಎಸ್ ಸರ್. ಸೊ 4 and 3 ಇಸ್ ದ ಕರೆಕ್ಟ್ ಆನ್ಸರ್. ನಾವು ಯಾವಾಗ ಎರಡು ಟ್ಯೂನಿಂಗ್ ಫೋರ್ಸ್ಗಳು ಎ ಮತ್ತು ಬಿ ಆರ್ ಸೌಂಡೆಡ್ ಟುಗೆದರ್, ಎರಡನ್ನ ಪ್ಲಕ್ ಮಾಡಿದಾಗ ಸೌಂಡೆಡ್ ಟುಗೆದರ್ 4 beats per second ಆರ್ ಹರ್ಡ್. ಅಂದರೆ ಅರ್ಥ ಏನು ಸರ್? ಫ್ರೀಕ್ವೆನ್ಸಿ ಎ ಮೈನಸ್ ಫ್ರೀಕ್ವೆನ್ಸಿ ಬಿ, ರೈಟ್, ಈಸ್ 4, ರೈಟ್. ನಾವು ದ ಫ್ರೀಕ್ವೆನ್ಸಿ ಆಫ್ ದ ಫೋರ್ಕ್ ಬಿ ಇಸ್ 384 ಕೊಟ್ಬಿಟ್ಟಿದ್ದಾರೆ. ಫೋರ್ಕ್ ಬಿ 384. ವಿಚ್ ಆಫ್ ದ ಫ್ರೋಂಗ್ಸ್ ಆಫ್ ಎ is filed and sounded with B? When one of the prongs of A is filed and sounded with B,
the beat frequency increases. Okay, then the frequency of the 4k is. So guys, filed ಅಂದ್ರೆ ಏನಂದ್ರೆ the next beat, right? So the next beat ಅಂದ್ರೆ ಏದು ಫ್ರೀಕ್ವೆನ್ಸಿ ಏನಿದೆ ಬಿಗಿಂತ ಕಡಿಮೆ ಇಲ್ಲ. ಓಕೆ, ಸೊ ಆ ಒಂದು ಕೇಸಲ್ಲಿ ಬಿ ಏನಿದೆ ಸರ್ 384 ಬೀಟ್ಸ್ 4 ಬರ್ತಾ ಇದೆ ಅಂದರೆ ಏದು ಫ್ರೀಕ್ವೆನ್ಸಿ ಕುಡ್ ಬಿ ಯಾ ಸರ್ ಎಫ್ ಎ ಕುಡ್ ಬಿ ಮೋರ್ ದೆನ್ ಎಫ್ ಬಿ ಅಲ್ವಾ. 384ಗಿಂತ 4 ಜಾಸ್ತಿ ಇರ್ಬೋದು ಅಥವಾ 4 ಕಡಿಮೆ ಇರ್ಬೋದು ಈ ಒಂದು ಎಫ್ ಬಿಗಿಂತ. ದಿಸ್ ಇಸ್ ಎಫ್ ಬಿ, ಫ್ರೀಕ್ವೆನ್ಸಿ ಆಫ್ ಬಿ, ರೈಟ್. ಸೊ ಬಟ್ ಇಲ್ಲಿ ಫೈಲ್ಡ್ ಅಂತ ಕೊಟ್ಟಿರೋದ್ರಿಂದ ನೀವು highest ಫ್ರೀಕ್ವೆನ್ಸಿನೇ ಚೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ 388. ವಿ ಆರ್ ರೂಲಿಂಗ್ ಔಟ್ ಬಿಕಾಸ್ ದಿಸ್ ಇಸ್ ನಾಟ್ ಗೋನ್ ಟು ಬಿ ಫೈಲಿಂಗ್ ಕೇಸ್. ಸೊ 388 ಏನಿದೆ ಕರೆಕ್ಟ್ ಆನ್ಸರ್. ಓಕೆ, ಅಂದರೆ ದಟ್ ಫೈಲ್ಡ್ ಟ್ಯೂನಿಂಗ್ ಫೋರ್ಕ್ದು ಫ್ರೀಕ್ವೆನ್ಸಿ ಏನಿರುತ್ತೆ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಅದರ್ ಒನ್. ದ ವೇವ್ ಸೆಟಪ್ ಇನ್ ಅ ಕ್ಲೋಸ್ ಪೈಪ್ ಆರ್, ಒಂದು ಕ್ಲೋಸ್ಡ್ ಪೈಪಲ್ಲಿ ಇರ್ತಕ್ಕಂಥ ವೇವ್ಸ್ ಏನು ಲಾಂಗಿಟ್ಯೂಡಿನಲ್ ಇರುತ್ತೆ, ಸ್ಟೇಷನರಿ ವೇವ್ಸ್ ಇರುತ್ತೆ. ಕ್ಲೋಸ್ ಪೈಪ್ ಅಂದರೆ ಸರ್ ದಿಸ್ ಇಸ್ ಒನ್ ಎಂಡ್, another end close, this is longitudinal, right? So this is longitudinal ಅಥವಾ ಈ ತರ ಕೂಡ ಇರಬಹುದಲ್ವಾ. ಸೊ ದಿಸ್ ಇಸ್ longitudinal and stationary. Now first overtone of a closed pipe, first overtone ಅಂದ್ರೆ ಸರ್ ಸೆಕೆಂಡ್ ಹಾರ್ಮೋನಿಕ್, ಸೆಕೆಂಡ್ ಹಾರ್ಮೋನಿಕ್ ಅಂದರೆ ಸರ್ F2 of a closed pipe of length L1. ಓಕೆ, ಇದು ಕ್ಲೋಸ್ ಪೈಪ್ is equal to the second harmonic. Second harmonic equal to second harmonic. Okay, of an open pipe of length L2, right? So the ratio of L1 L2 is, so open pipe andre open alli sir F1 2F1 3F1 4F1 so on. Closed alli F1 odd multiple 3F1 5F1 7F1 so on, right? So illi the second harmonic overtone frequency, second harmonic to overtone, first overtone, right, of closed andre yavdu idu 3F1 which is F2 alva. So 3F1 enide, this is equal to second harmonic frequency of open pipe of length idu 2F1 equal to 3F1. ಬಟ್ ಇಲ್ಲಿ F1 ಏನು ಸರ್, ಇಲ್ಲಿ F1 is V by 2L. ಸೊ ಇಲ್ಲಿ F1 ಏನು, ಇಲ್ಲಿ F1 is V by 4L2, ರೈಟ್. ಸೊ ದೇರ್ಫೋರ್ ಸಿ ಗೈಸ್, ಸೆಕೆಂಡ್ ಇರೋದ್ರಿಂದ ಸೊ ದಿಸ್ F2 ಕ್ಲೋಸ್ಡ್, ಓಕೆ ದಿಸ್ ಇಸ್ ಕ್ಲೋಸ್ಡ್ಗೆ, ಇದು ಓಪನ್ಗೆ. ಸೊ ಈ F2 ಏನು ಸರ್, ಈ F2 ಏನಿದೆ ದಿಸ್ F2 is 3 times F1 ಕ್ಲೋಸ್ ಕೇಸಲ್ಲಿ. ಅದೇ ಈ ಒಂದು F2 ಏನಿದೆ ಇಟ್ ಇಸ್ 2 times F1 ಇನ್ ಯಾವ ಕೇಸಲ್ಲಿ ಸರ್, ಓಪನ್ ಕೇಸಲ್ಲಿ. ಕ್ಲಿಯರ್ ಗೈಸ್? ಸೊ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಸೊ ಇದು ಕ್ಲೋಸ್ಡ್ ಅಲ್ಲ, ಇದು ಓಪನ್. ಕ್ಲೋಸ್ಡಲ್ಲಿ 3F1 ಶುಡ್ ಬಿ ಈಕ್ವಲ್ ಟು ಎಷ್ಟು, ಓಪನ್ನಲ್ಲಿ 2F1, ರೈಟ್. ಸೊ 3 times F1 ಕ್ಲೋಸ್ಡ್, ಕ್ಲೋಸಲ್ಲಿ V by 4L1, ಓಪನಲ್ಲಿ 2 times V by 2L2, 2 times F1, F1 ಏನು V by 2L2, ರೈಟ್. ಸೊ ಕ್ಲೋಸ್ ಪೈಪ್, ರೈಟ್. ಸೊ ಕ್ಲೋಸ್ ಪೈಪಲ್ಲಿ ಕ್ಲೋಸ್ಡ್ ಲೆಂತ್ L1 ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಉಲ್ಟವಾಗಿದೆ. ಸೊ ಕ್ಲೋಸ್ಡ್ ಲೆಂತ್ L1, ಓಕೆ ಕ್ಲೋಸ್ಡ್ ಲೆಂತ್ L1, ಓಪನ್ ಲೆಂತ್ L2. ಸೊ ಹಾಗಾದರೆ 2V by 2L2. ಸೊ 2 2 ಕ್ಯಾನ್ಸಲ್. ನೀವು ಇವಾಗ ಸಿಂಪ್ಲಿಫೈ ಮಾಡಿದ್ರೆ L1 by L2 ರೇಷನ್ ಆಗಿರುತ್ತೆ 3/4, ಸ್ಟ್ರೈಟ್ ಫಾರ್ವರ್ಡ್. ಓಕೆ, 3/4 ಇಸ್ ದ ಕರೆಕ್ಟ್ ಆನ್ಸರ್. ದ ಈಕ್ವೇಷನ್ ಆಫ್ ಅ ಸ್ಟೇಷನರಿ ವೇವ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಈಸ್ ಸ್ಟೇಷನರಿ ವೇವ್ ಕೊಟ್ಟಿದ್ದಾರೆ. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ನೋಡ್ ಅಂಡ್ ಇಟ್ಸ್ ನೆಕ್ಸ್ಟ್ ಆಂಟಿ ನೋಡ್ ಇಸ್, ಓಕೆ ನೋಡ್ ಅಂಡ್ ನೆಕ್ಸ್ಟ್ ಆಂಟಿ ನೋಡ್ ಡಿಸ್ಟೆನ್ಸ್ ಏನಿರುತ್ತೆ ಸರ್, ಲ್ಯಾಂಬ್ಡಾ 5/4 ಡಿಸ್ಟೆನ್ಸ್ ಇರುತ್ತೆ. ನೋಡ್ ಟು ನೋಡ್ ಸರ್ ಲ್ಯಾಂಬ್ಡಾ by 2, ನೋಡ್ ಟು ನೆಕ್ಸ್ಟ್ ನೋಡ್ ಲ್ಯಾಂಬ್ಡಾ, ರೈಟ್. ಸೊ ಈ ಥರ ಇತ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಲ್ಯಾಂಬ್ಡಾ by
ಟು, ಬಟ್ ಇಲ್ಲಿಂದ ಎಲ್ಲಿ ಕೇಳ್ತಾ ಇದ್ದಾರೆ ಲ್ಯಾಂಬ್ಡಾ ಬೈ 4 ಅಲ್ವಾ. ಸೊ ನಾವು ಲ್ಯಾಂಬ್ಡಾ ಬೈ 4 ಏನಂತ ನೋಡಬೇಕು. ಸ್ಟೇಷನರಿ ವೇವ್ದು ಸ್ಟ್ಯಾಂಡರ್ಡ್ ಈಕ್ವೇಶನ್, ದಿಸ್ ಇಸ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಆಫ್ ಸ್ಟೇಷನರಿ ವೇವ್. ಏನಪ್ಪ ಅದು ಸರ್, 2a ಟೈಮ್ಸ್ ಸೈನ್ ಕೆ ಎಕ್ಸ್ ಕಾಸ್ ಒಮೆಗಾ ಟಿ. ಸಿಂಪಲ್, 2a ಟೈಮ್ಸ್ ಸೈನ್ ಕೆ ಎಕ್ಸ್ ಕಾಸ್ ಒಮೆಗಾ ಟಿ. ರೈಟ್. ಸೊ ಇಲ್ಲಿ ನಿಮಗೆ ಲ್ಯಾಂಬ್ಡಾ ಬೇಕು, ಯಾಕಂದ್ರೆ ಲ್ಯಾಂಬ್ಡಾ ಬೈ 4 ಬೇಕು. ಸೊ ಲ್ಯಾಂಬ್ಡಾ ಬೈ 4 is the distance between node and antinode, next antinode. Right. So lambda by 4. So k is equal to 2 pi by lambda la. K. So k ಏನಿದೆ ಸರ್ pi by 15. Right. So k ಏನಿದೆ pi by 15. By comparing k ನ pi by 15 ಅಂತ ಹೇಳಿ ಬರ್ಕೊಂಡಿದ್ದೀನಿ. pi pi cancel, lambda is going to be 30. ನಮಗೆ ಬೇಕಿರೋದು lambda by 4. 30 by 4 is 15 by 2, which is 7.5. Done. Yes sir. So now to propagate both longitudinal and transverse waves, a material must have bulk and shear moduli. Okay, so that is a condition. Now two sounds travel in the same medium. Okay, same medium allide in a same direction. Okay, amplitude of each waves is a and phase difference ಏನಿದೆ 90 degree. Resultant amplitude, so resultant amplitude na yav tara barತೀವಿ sir, it is a1 square plus a2 square plus 2a1 a2 cos times of phase difference. Right, phase difference ಏನಿದೆ 90. So this is phi equal to 90. Right, so phase difference ಕೊಟ್ಟಿದ್ದಾರೆ ಅವರು 90 ಅಂತ ಹೇಳಿ. So this is phase difference 90 degree. Right, cos 90 is sir 0. So a1 sir a square plus a square plus 2a times 0 under root. Right, so it is basically 2a square under root. So root 2a is the correct answer. So ಈ ಒಂದು ಕ್ವಶನ್ ಗೆ root 2a correct answer ಇರುತ್ತೆ. Now intensities of two waves which produce interference are. So guys, ಎರಡು waves ಇದೆ, ಅದರ interference ratio are 9:4. I1 I2 ಕೊಟ್ಟಿದ್ದಾರೆ 9:4 ಅಂತ ಹೇಳ್ಬಿಟ್ಟು. The ratio of maximum and minimum intensity. ಓಕೆ, ನಾವೇನು ಕಂಡುಹಿಡಬೇಕು ಇಲ್ಲಿ ಸರ್, I max by I min ಏನು ಅಂತೇಳಿ ಕಂಡುಹಿಡಬೇಕು. ದಿಸ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್. ಬಟ್ I max ಅಂದ್ರೆ ಏನು ಸರ್? I max is root I1 plus root I2 right whole square divided by I min ಅಂದ್ರೆ ಏನು ಸರ್? root I1 minus root I2 whole square. ಕರೆಕ್ಟಾ? ಅಥವಾ ಈ ರೇಷಿಯೋನ ನಾನು ಏನಂತ ಬರಿತಾ ಇದ್ದೀನಿ ನೋಡ್ಕೊಳ್ಳಿ. I max by I minimum. ರೂಟ್ I1 ಬದಲು ಆಂಪ್ಲಿಟ್ಯೂಡ್ ಆಫ್ 1 ಬರಿಬೋದಾ? ಆಂಪ್ಲಿಟ್ಯೂಡ್ 1 ರೈಟ್. ರೂಟ್ I2 ಬದಲು ಆಂಪ್ಲಿಟ್ಯೂಡ್ 2. ಓಕೆ, ಎಸ್ ಸರ್. ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನು ರೈಟ್ ಸರ್? ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಸೊ ಯು ಹ್ಯಾವ್ A1 minus A2 ರೈಟ್. ಸೊ ಇವಾಗ ನಾನು ಹೋಲ್ ಸ್ಕ್ವೇರ್ ಇದೆ ಎರಡು ಕಡೆ. ಸೊ ಇವಾಗ ಏನು ಮಾಡ್ತೀನಿ, ಎರಡು ಮೇಲೆ ಕೆಳಗೆ ಎರಡು ಕಡೆ A1 ಇಂದ ಡಿವೈಡ್ ಮಾಡ್ತೀನಿ, ಆರ್ A2 ಇಂದ ಡಿವೈಡ್ ಮಾಡ್ತೀನಿ. ಸೊ A1 by A2 ಪ್ಲಸ್ 1 ಹೋಲ್ ಸ್ಕ್ವೇರ್ ರೈಟ್. ಎಸ್ ಸರ್. ನಾವು ಕೆಳಗಡೆ ಸರ್ A1 by A2 minus 1 ಹೋಲ್ ಸ್ಕ್ವೇರ್. ಓಕೆ, ಎಸ್ ಸರ್. ಸೊ ಇಲ್ಲಿ ನೋಡ್ಕೊಳ್ಳಿ ನೀವು, I1 I2 9:4 ಕೊಟ್ಟಿದ್ದಾರೆ ರೈಟ್. ಸೊ ದಿಸ್ I1 I2 ವಿಲ್ ಬಿ ಈಕ್ವಲ್ ಟು ಏನು ಸರ್? A1 ಸ್ಕ್ವೇರ್ ಬೈ A2 ಸ್ಕ್ವೇರ್. ಹಾಗಾದರೆ A1:A2 ಏನಾಗುತ್ತೆ? ಅರ್ಥ ಆಯ್ತಾ? ಸೊ ನಾನು I1 I2 ಕೊಟ್ಟಿದ್ದಾರೆ ರೈಟ್. ಸೊ ಇಲ್ಲಿಂದ ಏನು ಬರಿತಾ ಇದ್ದೀನಿ, I1 I2 ಬದಲಿ A1 ಸ್ಕ್ವೇರ್ ಬೈ A2 ಸ್ಕ್ವೇರ್ ಏನು ಸರ್? 9:4. ಅಥವಾ ವಿಚ್ ಇಂಪ್ಲೈಸ್ A1 by A2 ರೇಷಿಯೋನು 3:2 3:2 ರೈಟ್. ಸೊ ದೇರ್ ಫೋರ್ ಇದನ್ನು ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 3/2 ಪ್ಲಸ್ 1 ಡಿವೈಡೆಡ್ ಬೈ 3/2 minus 1 ರೈಟ್. ಸೊ ಹೋಲ್ ಸ್ಕ್ವೇರ್. ಸೊ ಇದೇನು ಸರ್? 1.5 plus 1 which is 2.5, 1.5 minus 1 which is
1 only. Okay na? So this is, see guys, you have 2 LCM 5, so you have again 2 LCM 1, right? So which is 5 by 1 square or 25 by 1. Okay, so correct answer bandu 25 by 1 irutte. Clear alla? So ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸಿ ಸರ್ ಯಾಕೆ ಇಷ್ಟು ಡೆಪ್ತ್, ಎನಿ ಕ್ವಶನ್ ಯು ಶುಡ್ ಬಿ ಏಬಲ್ ಟು ಸಾಲ್ವ್ ಔಟ್ ಆಫ್ ದೀಸ್ 30, ರೈಟ್? ಟ್ರಸ್ಟ್ ಮೀ, ಇಷ್ಟೇ. ಎಲ್ಲ ಪ್ರಾಬ್ಲಮ್ಸು ಡಿಫ್ರೆಂಟ್ ಇದೆ ಅಲ್ವಾ? ಡೆಫಿನೆಟ್ಲಿ ಎಸ್ ಸರ್. ಸೊ ನಾವು 2 waves represented by, ಸೊ ಒಂದು ವೇವ್ ಇದು, ರೈಟ್? ಸೊ ಒಂದು ವೇವ್ ಕೊಟ್ಟಿದ್ದಾರೆ y is equal to a sin omega t minus kx. ಇನ್ನೊಂದು ವೇವ್ ಕೊಟ್ಟಿದ್ದಾರೆ y is equal to a cos omega t minus kx. ಸೊ ಎರಡು ಸೂಪರ್ ಇಂಪೋಸ್ ಆದಾಗ ರಿಸಲ್ಟೆಂಟ್ ವೇವ್ ವಿಲ್ ಹ್ಯಾವ್ ಅನ್ ಆಂಪ್ಲಿಟ್ಯೂಡ್. ಸರ್ ಆಂಪ್ಲಿಟ್ಯೂಡ್ 1 ಸ್ಕ್ವೇರ್, ಆಂಪ್ಲಿಟ್ಯೂಡ್ 2 ಸ್ಕ್ವೇರ್, ಫೇಸ್ ಡಿಫರೆನ್ಸ್. ವೆಯ್ಟ್. ಫಸ್ಟ್ ಆಫ್ ಆಲ್ ಎರಡೂ ಕೂಡ ಒಂದೇ ಫಾರ್ಮೆಟಲ್ಲಿ ಇರಬೇಕು. ಸೊ y is equal to a sin of omega t minus kx. ದಿಸ್ ಇಸ್ ಫೈನ್. ಸೆಕೆಂಡ್ ಈಕ್ವೇಷನ್ ಇಲ್ವಲ್ಲ, ಅದನ್ನು ಮಾಡ್ತೀನಿ. ಯಾವ ಥರ? ಸೈನ್ ಆಫ್, ಸಿ ಪೈ ಬೈ 2 ಮೈನಸ್, ರೈಟ್? ಸೊ ಪೈ ಬೈ 2 ಮೈನಸ್ ಅಂತೇಳಿ ಬರಿಬೋದಲ್ವಾ, ರೈಟ್? ಸೊ ದಟ್ ಪೈ ಬೈ 2 ಮೈನಸ್ ತೀಟಾ ಅಂತೇಳಿ ಬರ್ಕೊಂಡ್ರೆ ನಮಗೇನು ಬರುತ್ತೆ? ಸೊ ಕಾಸ್ ತೀಟಾನೇ ಬರುತ್ತೆ, ರೈಟ್? ಸೊ ಎಸ್ ಸರ್. ಸೊ ದಿಸ್ ಇಸ್ ನೌ ಗೋಯಿಂಗ್ ಟು ಬಿ ಪೈ ಬೈ 2 minus of omega t minus kx. So sin pi by 2 minus theta is cos theta, first quadrant. So cos positive. So it is cos only. So ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ರೆ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಎರಡು ಏನಿದೆ ಸರ್? ಫೈ ಇಸ್ ಈಕ್ವಲ್ ಟು ಫೇಸ್ ಡಿಫರೆನ್ಸ್ ಡೆಲ್ಟಾ ಫೈ, ಫೈ 1 ಮೈನಸ್ ಫೈ 2, ರೈಟ್? ಆರ್ ಫೈ 2 ಮೈನಸ್ ಫೈ 1, ಬೋತ್ ಆರ್ ಫೈನ್. ಸೊ ಫೇಸ್ ಡಿಫರೆನ್ಸ್ ಇಸ್ ಫೈ 2 ಮೈನಸ್ ಫೈ 1. ಫೈ 1 ಏನು ಸರ್? ಇದು ಫೈ 1. ಸೊ ದಿಸ್ ಟರ್ಮ್ ಏನಿದೆ, ದಿಸ್ ಇಸ್ ಫೈ ಫೇಸ್ ಡಿಫರೆನ್ಸ್, ಫೈ 2 ಸೆಕೆಂಡ್ ವೇವ್ ಇರೋದ್ರಿಂದ. ಇದೇನಿದೆ ಫೈ 1. ಸೊ ಫೈ 2 ಮೈನಸ್ ಫೈ 1 ಮಾಡಿದ್ರೆ ಪೈ ಬೈ 2 ಮೈನಸ್ ಇದು, ರೈಟ್? ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ಸೊ ಇಲ್ಲಿ ಒಮೆಗಾ ಟಿ ಇದೆ, ಇಲ್ಲಿ ಒಮೆಗಾ ಟಿ ಇದೆ. ಸೊ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ವೇವ್ಸ್ ಏನಿರುತ್ತೆ ಸರ್? ಫೇಸ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ವೇವ್ಸ್ ಇಸ್ ಗೋನ್ ಟು ಬಿ ಪೈ ಬೈ 2. ಓಕೆ, ಈ ಎರಡರ ನಡುವೆ ಇರತಕ್ಕಂಥ ಫೇಸ್ ಡಿಫರೆನ್ಸ್ ಇಸ್ ಗೋನ್ ಟು ಬಿ ಪೈ ಬೈ 2. ಸೊ ದೇರ್ ಫೋರ್, ಯಾಕಂದರೆ ಕೆ ಎಕ್ಸ್ ಮೈನಸ್ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಬೋತ್ ಆರ್ ಆಫ್ ದ ಸೇಮ್ ಟೈಪ್. ಎರಡು ಆಪೋಸಿಟ್ ಸೈಡಲ್ಲಿ ಬರ್ತಾ ಇದೆ, ಬಟ್ ಇಂಟರ್ಫಿಯರ್ ಆಗ್ತಾ ಇದೆಯಲ್ಲ, ದಟ್ ಈಸ್ ದ ಕೇಸ್. ಒಂದೇ ಕಡೆ ಹೋಗ್ತಾ ಇದೆ ಅಂದರೆ ಅದು ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಫಾರ್ಮೆಟಲ್ಲೇ ಇರುತ್ತೆ. ಇಲ್ಲಿ ಕನ್ಫ್ಯೂಷನ್ ಬೇಡ. ಓಕೆ, ಇಂಟರ್ಫೆರೆನ್ಸ್ ಅಥವಾ ಸೂಪರ್ ಪೊಸಿಷನ್ ಆ ಪಾಯಿಂಟಲ್ಲಿ ನೋಡ್ತಾ ಇರೋದ್ರಿಂದ ಅಲ್ಲಿ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ಓಕೆ, ಆ ಪಾಯಿಂಟಲ್ಲಿ ವೆದರ್ ವೇವ್ಸ್ ಒಂದೇ ಕಡೆ ಹೋಗ್ತಾ ಇದೆ ಅಥವಾ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದೆ, ನೋ, ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಮಿಸ್ನಾಮರ್ ಇಲ್ಲಿ ಕಾಣಿಸ್ತಾ ಇದೆ. ದಟ್ಸ್ ಇಟ್, ರೈಟ್? ಫೇಸ್ ಡಿಫರೆನ್ಸ್ ಇಸ್ ಪೈ ಬೈ 2. ಮೈನಸ್ ಏನು ಸಿಗ್ನಿಫೈ ಮಾಡುತ್ತೆ? ದೇ ಆರ್ ಕಮಿಂಗ್ ಆಪೋಸಿಟ್ ಟು ಈಚ್ ಅದರ್, ಅಷ್ಟೇ. ಸೊ ನಿಮಗೆ 5/2 ಗೊತ್ತಾಯಿತು ಫೇಸ್ ಡಿಫರೆನ್ಸ್. ಹಾಗಾದರೆ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಯಾವ ಥರ ಬರ್ತೀವಿ? ಎ ರಿಸಲ್ಟೆಂಟ್ ಈಸ್ ಗೋನ್ ಟು ಬಿ ಸರ್ ಎ ಸ್ಕ್ವೇರ್, ಆಂಪ್ಲಿಟ್ಯೂಡ್ 1 ಸ್ಕ್ವೇರ್, ಆಂಪ್ಲಿಟ್ಯೂಡ್ 2 ಸ್ಕ್ವೇರ್, 2a ಕಾಸ್ 90 ಡಿಗ್ರಿ. ಕಾಸ್ 90 ಈಸ್ 0. ಹಾಗಾದರೆ ಇದು ಕೂಡ ಅಂಡರ್ ರೂಟ್ 2a. ಕ್ಲಿಯರ್ ಅಲ್ಲ? ಎಸ್ ಸರ್, ವೆರಿ ಕ್ಲಿಯರ್. ಇವಾಗ ನೆಕ್ಸ್ಟ್ ಒನ್, ವೆನ್ 2 ವೇವ್ಸ್ ಆಫ್ ಆಲ್ಮೋಸ್ಟ್ ಈಕ್ವಲ್ ಫ್ರೀಕ್ವೆನ್ಸಿ, ಎರಡು ವೇವ್ಸ್ ಇದೆ, ಆಲ್ಮೋಸ್ಟ್ ಈಕ್ವಲ್ ಫ್ರೀಕ್ವೆನ್ಸೀಸ್ nu1 and nu2 ರೀಚ್ ಅಟ್ ಅ ಪಾಯಿಂಟ್ ಸೈಮಲ್ಟೇನಿಯಸ್ಲಿ, ದ ಟೈಮ್ ಇಂಟರ್ವಲ್ ಬಿಟ್ವೀನ್ ಸಕ್ಸೆಸಿವ್ ಮ್ಯಾಕ್ಸಿಮಾ ಈಸ್. ಅಂದರೆ ಬೀಟ್ ಪೀರಿಯಡ್ ಕೇಳ್ತಾ ಇದ್ದಾರೆ, ರೈಟ್? ಸೊ ಬೀಟ್ ಪೀರಿಯಡ್ ಇಸ್ ವಾಟ್? ಸೊ ಬೀಟ್ ಪೀರಿಯಡ್ ಇಸ್ ಉಲ್ಟಾ ಆಫ್ ಬೀಟ್ ಫ್ರೀಕ್ವೆನ್ಸಿ ಅಲ್ವಾ? ಬೀಟ್ ಪೀರಿಯಡ್ ಇಸ್ ಉಲ್ಟಾ ಆಫ್ ಬೀಟ್ ಫ್ರೀಕ್ವೆನ್ಸಿ. ಸೊ ಬೀಟ್ ಫ್ರೀಕ್ವೆನ್ಸಿ ಅಂದ್ರೇನು ಸರ್? 1/f1 ಮೈನಸ್ f2, ರೈಟ್? ಸೊ ಕರೆಕ್ಟ್ ಆನ್ಸರ್ ಇಸ್ 1/, f1 ಆರ್ nu1 ಬೋತ್ ಆರ್ ಕರೆಕ್ಟ್. ಸೇಮ್. 2 ಪೀರಿಯಾಡಿಕ್ ವೇವ್ಸ್ ಆಫ್ ಇಂಟೆನ್ಸಿಟೀಸ್ I1. ಒಂದಿದೆ ವೇವ್, ಇದರ ಇಂಟೆನ್ಸಿಟಿ I1,
ಅನದರ್ ವೇವ್ ಇದೆ, ಇದರ ಇಂಟೆನ್ಸಿಟಿ I2 ಪಾಸ್ ಥ್ರೂ ಅ ರೀಜನ್ ಅಟ್ ಅ ಟೈಮ್ which is same in the same direction. Okay, the sum of maximum and minimum intensities is, so guys maximum na ನಾವು ಯಾವ ತರ ಬರಿತೀವಿ sir? Maximum is under root I1 plus under root I2 whole square, right? Minimum, sir, minimum is under root I1 plus no minus under root I2 whole square. So ಇಲ್ಲಿ ನೋಡ್ಕೊಳ್ಳಿ, ಇದನ್ನ ಸ್ಪ್ಲಿಟ್ ಮಾಡಿದ್ರೆ I1 plus I2 plus 2 root I1 root I2 cos of phase difference. Okay, so ಇಲ್ಲಿ cos phi we already have that as 1. Okay, no problem. So 2 root I1 I2 ಇಲ್ಲಿ sir I1 plus I2 minus 2 root I1 root I2. ಸೊ ಇವಾಗ ನಾವು ಈ ಎರಡನ್ನು ಆ್ಯಡ್ ಮಾಡಬೇಕು. ಸೊ ಈ ಎರಡನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? I1 I2 ಕ್ಯಾನ್ಸಲ್, ರೈಟ್? ಅಂಡರ್ ರೂಟ್ I1 ಅಂಡರ್ ರೂಟ್ I2, ಸೊ ಆ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ 2I1 ಪ್ಲಸ್ 2I2. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 4. ಓಕೆ, ಎಸ್ ಸರ್. ಸೊ ಲಾಸ್ಟ್ ಕ್ವಶನ್, ಈಸಿ ಪೀಸಿ ಕ್ವಶನ್. ಓಕೆ, two sound waves cannot be polarized because, okay, ನಾವು ಆಲ್ರೆಡಿ ಡಿಸ್ಕಸ್ ಮಾಡಾಗಿದೆ ಈ ಕ್ವಶನ್ನ, ರೈಟ್? ಸೊ ದೇರ್ ಸ್ಪೀಡ್ ಇಸ್ ಸ್ಮಾಲ್, ಡಸ್ ನಾಟ್ ಮ್ಯಾಟರ್, right? They require medium, does not matter. They are longitudinal, yes. So ಎರಡನ್ನ ನಾವು ಪೋಲರೈಸ್ ಮಾಡೋಕ್ಕಾಗಲ್ಲ ಸೌಂಡ್ ವೇವ್ಸನ್ನು, ಯಾವುದೇ ಸೌಂಡ್ ವೇವ್ಸನ್ನು. ಯಾಕಂದರೆ ಸೌಂಡ್ ವೇವ್ಸಲ್ಲಿ ದೇರ್ ಇಸ್ ನೋ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಅಲಾಂಗ್ ದ ಡೈರೆಕ್ಷನ್ ಕಾಂಪೊನೆಂಟ್. ಓಕೆ, ಸೊ ಸೌಂಡ್ ವೇವ್ಸ್ ಪ್ರೊಪಗೇಟ್ ಅಲಾಂಗ್ ದ ಡೈರೆಕ್ಷನ್, ದೇರ್ ಇಸ್ ನೋ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಅಲ್ವಾ? ಪೋಲರೈಸೇಷನಲ್ಲಿ ಏನು ಮಾಡ್ತೀವಿ? ಸೊ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇರುತ್ತೆ, ಒಂದು ಪ್ಲೇನಿಗೆ ನಾವು ಸ್ಟಿಕ್ ಮಾಡ್ತೀವಿ ವೈಬ್ರೇಷನ್ಸ್ನ. ಬಟ್ ಇಲ್ಲಿ ಆ ಥರ ಇಲ್ಲ. ಸೊ ಇನ್ ಸೌಂಡ್ ವೇವ್ಸ್ ಲಾಂಗಿಟ್ಯೂಡಿನಲ್ ಇರೋದ್ರಿಂದ ದೇರ್ ಆಸಿಲೇಷನ್ ಇಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಇರೋದ್ರಿಂದ ದೇ ಕೆನಾಟ್ ಬಿ ಪೋಲರೈಸ್ಡ್. ಓಕೆ, ಕ್ಲಿಯರ್? ಓಕೆ, ಈ ಒಂದು 30 ಕ್ವಶನ್ಸಿಂದ ಐ ಹೋಪ್ ನಿಮಗೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ ವೇವ್ಸ್ ಚಾಪ್ಟರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ. ಸೊ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಏನಿದೆ PYQ ಇಂದ ಪಿಕ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಸಮ್ ಆಫ್ ದೆಮ್ ಅಟ್ ದ ಎಂಡ್ ಏನಿದೆ ಡಿಫ್ರೆಂಟ್ ಕ್ವಶನ್ಸ್ ಕೂಡ ಇದೆ. ಸೊ ಗೈಸ್, ನಿಮಗೆ ಇಷ್ಟು ಐಡಿಯಾ ಇತ್ತು ಅಂದರೆ ಡೆಫಿನೆಟ್ಲಿ ವೇವ್ಸ್ ಚಾಪ್ಟರ್ಲಿ ಬರ್ತಕ್ಕಂಥ 1 ರಿಂದ 2 ಮಾರ್ಕ್ಸನ್ನು ಪಾಕೆಟಲ್ಲಿ ಇಟ್ಕೋಬೋದು, ರೈಟ್? ಸೊ ಆಬ್ವಿಯಸ್ಲಿ ನೀವು 1.5 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ವರ್ತ್ ಇಟ್. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ.